ನಮಸ್ತೆ ಮಕ್ಕಳ. ಇವತ್ತಿನ ದಿವಸ ಫ್ರಾಕ್ಷನ್ಸ್ದು ಚಾಪ್ಟರ್ ಕಂಟಿನ್ಯೂ ಮಾಡೋಣ. ಅಡಿಷನ್ ಅದನ್ನೆಲ್ಲ ಹೇಳ್ಕೊಟ್ಟಿದ್ದೆ. ಮಲ್ಟಿಪ್ಲಿಕೇಶನ್ ಡಿವಿಷನ್ದನ್ನು ಕ್ವಿಕ್ಕಾಗಿ ಒಂದು ಸಿಂಪಲ್ ರೂಲ್ ತೋರಿಸ್ತೀನಿ. ಸೊ ನೆಕ್ಸ್ಟ್ ಹೆಂಗೆ ಅಂತಂತಂದರೆ, ಪ್ರಾಬ್ಲಮ್ಸ್ನಲ್ಲಿ ನಾವು ಎಲ್ಲ ಆಪರೇಷನ್ಸ್ನು ಮಿಕ್ಸ್ ಮಾಡೋದು. ಅಂದರೆ ನಮ್ದು ಏನೇನು ಆಪರೇಷನ್ಸ್ ಇದೆ ನೋಡಿ, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಇನ್ವಲ್ಯೂಷನ್, ಎವಲ್ಯೂಷನ್, ಈ ಥರದ್ದೆಲ್ಲ. ಓಕೆ. ಸೊ ಈ ಥರ ಒಂದು ಎಕ್ಸ್ಪ್ರೆಷನ್ನಲ್ಲಿ ನಾವು ಬರೆದಾಗ ಯಾವುದೇ ಒಂದು ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್ ಮೇಲೆ ಎಲ್ಲ ಥರದ್ದು ಬೇರೆ ಬೇರೆ ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್ ಮೇಲೆ ಬೇರೆ ಬೇರೆ ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್ ಎಲ್ಲ ಮಾಡಿ ಕಂಟಿನ್ಯೂಸ್ ಫೈನಲ್ ಒಂದು ಸಿಂಪಲ್ ಆನ್ಸರ್ ತರೋ ಥರದ್ದು ಸಿಂಪ್ಲಿಫಿಕೇಶನ್ ಭಾಳ ಇಂಪಾರ್ಟೆಂಟು. ಸೊ ನಾವು 6 ಆಪರೇಷನ್ಸ್ ಇದ್ದಾಗ ನಾವು ಹೇಗೆ ಅದನ್ನು ಸಿಂಪ್ಲಿಫೈ ಮಾಡಬೇಕು, ಅದಕ್ಕೆ ಏನು ರೂಲು ಅನ್ನೋದಕ್ಕೆ ಒಂದು ಸ್ಟ್ಯಾಂಡರ್ಡ್ ರೂಲ್ ನಿಮಗೆಲ್ಲ ಗೊತ್ತಿರೋದಿದೆ. ಇದು ಬಾರ್ಡ್ಮಾಸ್ ರೂಲ್ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೊಂದು ಸಿಂಪಲ್ ಅರಿಥಮೆಟಿಕ್ ಎಕ್ಸ್ಪ್ರೆಷನ್ ಬರೆದ್ಬಿಟ್ಟು ನಾನು ತೋರಿಸ್ತೀನಿ. ಇದರಲ್ಲಿ ಏನು ಪ್ರಕಾರ ಇದೆ ಅಂತಂತಂದರೆ, ಇದು ಹೈಯೆಸ್ಟ್ ಇಂಪಾರ್ಟೆನ್ಸ್ ಕೊಡಬೇಕು ಅಂತ. ಯಾವುದೋ ಬ್ರ್ಯಾಕೆಟ್ಸ್ನಲ್ಲಿರೋದು ಯಾವುದಾದ್ರೂ ಒಂದಿಷ್ಟು ಗ್ರೂಪ್ ಆಫ್ ಟರ್ಮ್ಸ್ಗೆ, ಆಲ್ಜಿಬ್ರಾಯಿಕ್ ಟರ್ಮ್ಸ್ ಆಗ್ಬೋದು, ಅರಿಥಮೆಟಿಕ್ ಟರ್ಮ್ಸ್ ಆಗ್ಬೋದು, ಅದಕ್ಕೆ ಬ್ರ್ಯಾಕೆಟ್ ಹಾಕ್ಬಿಟ್ರೆ ಅದಷ್ಟು ಸೇರಿ ಒಂದು ಆಬ್ಜೆಕ್ಟ್ ಅಂತ. ಸೊ ಅದನ್ನು ಒಂದು ಸಿಂಗಲ್ ಆಬ್ಜೆಕ್ಟ್ನ ಸಿಂಪ್ಲಿಫೈ ಮಾಡಬೇಕು ಬ್ರ್ಯಾಕೆಟ್ ಒಳಗಡೆ ಇರೋದನ್ನು. ಅದಾದಮೇಲೆ ಯಾವುದೇ ಒಂದು ಎಕ್ಸ್ಪ್ರೆಷನ್ ಅಥವಾ ಟರ್ಮ್ಗೆ ಸ್ಕ್ವೇರ್ ಇದ್ದರೆ, ಎಕ್ಸ್ಪ್ರೆಷನ್ಗೆ ಸ್ಕ್ವೇರ್ ಇದ್ದರೆ ಎಕ್ಸ್ಪ್ರೆಷನ್ ಒಳಗಡೆ ಇರೋದನ್ನ ಸಿಂಪ್ಲಿಫೈ ಮಾಡಿ ಅದನ್ನು ಸ್ಕ್ವೇರ್ ಮಾಡೋದು, ಅಥವಾ ಅದದ್ದು ರೂಟ್ ಕಂಡುಹಿಡಿಯೋದು. ರೂಟ್ ಅಂದರೆ ಇದು ಸ್ಕ್ವೇರ್ ರೂಟ್ ಒಂದೇ ಅಲ್ಲ, ಕ್ಯೂಬ್ ರೂಟ್, ಯಾವುದೇ ರೂಟ್ ಆಗಿರ್ಬೋದು. ಅಂತಂದರೆ ಆರ್ಡರ್ ಅಂತಂದರೆ ದಿ ಪವರ್ ಆಫ್ ದಿ ವೇರಿಯಬಲ್ ಏನಿರುತ್ತೆ ಅದು ಹೋಲ್ ನಂಬರ್ ಪವರ್ ಆದರೆ ಹೈಯರ್ ಆರ್ಡರ್ ಆಗುತ್ತೆ. ಇದು ರೆಸಿಪ್ರೋಕಲ್ ಆಫ್ ಪವರ್ ಅಂದರೆ ರೂಟ್ ಆಗುತ್ತೆ. ಸೊ ಇದು ನೆಕ್ಸ್ಟ್ ಇಂಪಾರ್ಟೆಂಟ್ ಆಪರೇಷನ್. ಬ್ರ್ಯಾಕೆಟ್ಸ್ದೆಲ್ಲ ಸಿಂಪ್ಲಿಫೈ ಮಾಡಿ ಬ್ರ್ಯಾಕೆಟ್ಸ್ ಒಳಗಡೆಗೆ ಫಸ್ಟ್ ಆಪರೇಷನ್ ಯಾವುದು ಸಿಂಪ್ಲಿಫೈ ಮಾಡ್ಬೇಕಾದ್ರೆ ಸ್ಕ್ವೇರ್ಗಳು ಮಾಡೋದು. ಅದಾದಮೇಲೆ ಡಿವಿಷನ್ ಮುಗಿಸ್ಬೇಕು. ಡಿವಿಷನ್ ಆದಮೇಲೆ ಮಲ್ಟಿಪ್ಲಿಕೇಶನ್ಗೆ ಬರಬೇಕು. ಅದಾದಮೇಲೆ ಅಡಿಷನ್ಗೆ ಬರಬೇಕು. ಲಾಸ್ಟಲ್ಲಿ ಸಬ್ಟ್ರಾಕ್ಷನ್ ಮಾಡಬೇಕು. ಸೊ ಫೈಂಡಿಂಗ್ ದಿ ಡಿಫರೆನ್ಸ್ ಬಿಟ್ವೀನ್ ವಿಚ್ 2 ಆಬ್ಜೆಕ್ಟ್ಸ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಯಾವೆರಡು ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್ದು ಡಿಫರೆನ್ಸ್ ಕಂಡುಹಿಡಬೇಕು ಅನ್ನೋದು ಲಾಸ್ಟ್. ಎಲ್ಲ ಫಸ್ಟ್ ಈ ಸ್ಟೇಜಲ್ಲಿ ಮಾಡ್ಕೊಂಡು ಬರಬೇಕು. ಸೊ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಫಸ್ಟು ಫ್ರ್ಯಾಕ್ಷನ್ಗೂ ಮುಂಚೆ ಒಂದು ಸಿಂಪಲ್ ಎಕ್ಸ್ಪ್ರೆಷನ್, ಹೋಲ್ ನಂಬರ್ ಎಕ್ಸ್ಪ್ರೆಷನ್ನೇ ಬರೀತೀನಿ. ಸೊ 6 + 3 - 2 × 5 - 2 + 7 + 9 divided by 1 + 2 ಹೋಲ್ ಸ್ಕ್ವೇರ್ಡ್ ಅಂತ ಹಿಂಗಿದೆ ಅಂತ ಇಟ್ಕೊಳ್ಳೋಣ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿಗೆ ಬ್ರ್ಯಾಕೆಟ್ ಹಾಕ್ಬಿಟ್ರೆ ಇವಾಗ ಇದಿಷ್ಟನ್ನು ಕೂಡಿ ಆಮೇಲೆ ಕಳಿಬೇಕು ಅಂತ. ಅದೇ ನಾವು ಬ್ರ್ಯಾಕೆಟ್ ಇಲ್ದಿರ ಇದ್ದರೆ ಒಂದು ಕಡೆಯಿಂದ ಮಾಡ್ಕೊಂಡು ಬರೋದು, 6 3 9 ಕೂಡ್ಕೊಳ್ಳೋದು. ಮೈನಸ್ 2 ಮಾಡೋಕ್ಕಾಗೋದಿಲ್ಲ ನಾನು. ಇದೇನು ಅಂತಂದರೆ ಮೈನಸ್ ಆದಮೇಲೆ ಬರ್ದಿರೋದು ಇಟ್ ಈಸ್ ಎ ನಂಬರ್ ವಿಚ್ ಸೇಸ್ 2 of 5 ಅಂತ. ಸೊ 2 of 5 ಅಂತಂದ್ರೇನು, 5ರ 2ರಷ್ಟು ತಗೊಂಡು ಅದನ್ನು ಇದರಲ್ಲಿ ಕಳಿಬೇಕು ಅಂತ. ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್ ದಟ್. ಅದಕ್ಕೋಸ್ಕರ ಏನಾಗುತ್ತೆ, ಮಲ್ಟಿಪ್ಲಿಕೇಶನ್ನು ಸಬ್ಟ್ರಾಕ್ಷನ್ಗಿಂತ ಮುಂಚೆನೇ ಅದು ಮಾಡಬೇಕು. ಸೊ ಇದು ಒಂದು ಆಬ್ಜೆಕ್ಟ್ ಆಗುತ್ತೆ. ಈ ಮೈನಸ್ ಅಂತಿದ್ರೆ ಈ 2 ಮಾತ್ರ ನಾವು ಕಳೆದ್ರೆ ಸಾಕು, 7 9 ಕೂಡೋದು ಅಂತಾಗುತ್ತೆ. ಅದೇ ನಾನು ಇದಕ್ಕೆ ಬ್ರ್ಯಾಕೆಟ್ ಹಾಕ್ಬಿಟ್ರೆ ಏನಾಗುತ್ತೆ, ಇದಿಷ್ಟು ಒಂದು ಆಬ್ಜೆಕ್ಟ್ ಆಗುತ್ತೆ. ಈವನ್ ನಮ್ಮ ಡಿಸ್ಟ್ರಿಬ್ಯೂಟಿವ್ ಲಾನಲ್ಲಿ ಪ್ರಕಾರ ಏನಾಗುತ್ತೆ, ಇದು -1 × 2 -2 -1 × +7 -7 -1 × +9 -9 ಆಗುತ್ತೆ. ಎಲ್ಲ ಮೈನಸ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ, ಫಸ್ಟು ಬ್ರ್ಯಾಕೆಟ್ನ ಕೂಡಬೇಕು. ಸೊ ಇದು ದಿಸ್ ಕಾನ್ಸ್ಟಿಟ್ಯೂಟ್ಸ್ ಬ್ರ್ಯಾಕೆಟ್ ಬಿ. ಓಕೆ, ಇದು ದಿಸ್ ಕಾನ್ಸ್ಟಿಟ್ಯೂಟ್ಸ್ ಆರ್ಡರ್. ಯಾಕೆ ಹೇಳಿ, ಇಲ್ಲಿ ಪವರ್ ಇದೆ. ಆದರೆ ಒಳಗಡೆಗೆ ಬ್ರ್ಯಾಕೆಟಲ್ಲಿ ಏನಿದೆ ಹೇಳಿ, ಇಲ್ಲಿ ಅಡಿಷನ್ ಇದೆ. ಬ್ರ್ಯಾಕೆಟಲ್ಲಿ ಏನಿದೆ, ಅಡಿಷನ್ ಇದೆ. ಇಲ್ಲೂ ಬ್ರ್ಯಾಕೆಟಲ್ಲಿ ಏನಿದೆ, ಅಡಿಷನ್ ಇದೆ. ಅಂದರೆ ಬ್ರ್ಯಾಕೆಟಲ್ಲಿರೋ ಕೆಲಸ ಮುಗಿದ ಮೇಲೆ ಏನು ಬರುತ್ತೋ ಅದನ್ನು ನಾನು ಸ್ಕ್ವೇರ್ ಮಾಡಬೇಕು ಅಂತ ಅರ್ಥ. ಓಕೆ, ಹಾಗೇನೇನೆ ಇದೇನಿದು ಮಲ್ಟಿಪ್ಲಿಕೇಶನ್, ಇದೇನಿದು ಅಡಿಷನ್. ಸೊ ಇವೆರಡಕ್ಕೆ ನಾನು ಇದೆರಡನ್ನು
ಮಾಡಿದಾಗ ನನಗೆ ಸಬ್ಟ್ರಾಕ್ಷನ್ ಆಗುತ್ತೆ. ಹಾಗೇನೆ ಇಲ್ಲಿ ಏನಿದೆ, ಡಿವಿಷನ್ ಇದೆ. ಈ ಬಿ ಅನ್ನೋದೇನಿದೆ ಈ ಬ್ರಾಕೆಟ್ ಅಲ್ಲಿ ಈ ಅಡಿಷನ್ ಇದು ಈ ಅಡಿಷನ್ ಏನಿದೆ ಅದನ್ನು ಸ್ಕ್ವೇರ್ ಮಾಡಿ ಇದರಿಂದ ಇದನ್ನ ಡಿವೈಡ್ ಮಾಡಬೇಕು ಅಂತ ಇದು ಹೇಳಿದೆ. ಇದಿಷ್ಟು ಆದ್ಮೇಲೆ ಬರೋದು ಒಂದು ಆಬ್ಜೆಕ್ಟ್, ಅದರದ್ದು ನಾನು ಡಿಫರೆನ್ಸ್ ಕಂಡುಹಿಡಿಬೇಕು ಅಂತ ಹೇಳ್ಬಿಟ್ಟು. ಸೊ ದಿಸ್ ಈಸ್ ಒನ್ ಆಬ್ಜೆಕ್ಟ್, ದಿಸ್ ಈಸ್ ಅನದರ್ ಆಬ್ಜೆಕ್ಟ್. ಸೊ ಇದಿಷ್ಟಕ್ಕೂ ಸೇರ್ ಆದ್ಮೇಲೆ ಇದು ಸಬ್ಟ್ರಾಕ್ಷನ್, ಫೈನಲ್ ಸಬ್ಟ್ರಾಕ್ಷನ್. ಇದು ಫೈನಲ್ ಸಬ್ಟ್ರಾಕ್ಷನ್. ಸೊ ಇದು ಬಹಳ ಇಂಪಾರ್ಟೆಂಟ್. ಸೊ ಇವಾಗ ಏನಾಗುತ್ತೆ ನೋಡಿ, ಇಲ್ಲಿ ಇವಾಗ ಫಸ್ಟ್ ಇದನ್ನ ಅಡಿಷನ್ ಮಾಡಿದ್ರೆ ಏನ್ ಬರುತ್ತೆ, ಫಸ್ಟ್ ಅಡಿಷನ್ 9 ಬರುತ್ತೆ. ಓಕೆ, ಹಾಗೇನೆ ಮೈನಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನ್ ಬರುತ್ತೆ, 10 ಬರುತ್ತೆ. ದೆನ್ ಏನ್ ಬರುತ್ತೆ ಇಲ್ಲಿ ನೋಡಿ, ಇಲ್ಲಿ ಮೈನಸ್ ಆದ್ಮೇಲೆ ಇದಿಷ್ಟಕ್ಕೂ ಕೂಡಿದ್ರೆ 9 7 16 2 18 ಬರುತ್ತೆ. ಇದನ್ನ ಡಿವೈಡೆಡ್ ಬೈ ಏನ್ ಮಾಡಬೇಕು, ಇದು 1 2 3 ಸ್ಕ್ವೇರ್ಡ್ ಆಗುತ್ತೆ. ಸೊ ಈಗ ನಮ್ಗೆ ಏನಾಗುತ್ತೆ ಅಂದ್ರೆ ಇದಿಷ್ಟ್ರದ್ದು ಸಬ್ಟ್ರಾಕ್ಷನ್ -1 ಅಂತ ಆಗುತ್ತೆ. ಮೈನಸ್ ಅಂತ ಬರೆದ್ಬಿಟ್ಟು ಇಲ್ಲಿ 18 ಡಿವೈಡೆಡ್ ಬೈ 3 ಏನಾಯ್ತು, 9 ಆಯ್ತು. ಸೊ ನಮ್ಗೆ ಇವಾಗ ಏನ್ ಬರುತ್ತೆ, ಇದು -1 ಮೈನಸ್ 18/9 ಮಾಡಬೇಕು. ಸೊ ಅದೇನಾಯ್ತು, -1 -2 ಅಂತ ಆಯ್ತು. ಅವಾಗ -3 ಅಂತ ಈ ತರ. ಸೊ ವಿ ಶುಡ್ ಆಲ್ವೇಸ್ ಫಸ್ಟ್ ಗೋ ಬೈ ದಿಸ್ ಇಂಪಾರ್ಟೆಂಟ್ ಎಕ್ಸರ್ಸೈಸ್. ಸಪೋಸ್ ನಾನು ಇದರಲ್ಲಿ ಐ ಕನ್ಸಿಡರ್ ಕೇಸ್ 1 ಕೇಸ್ 2 ಅಂತ ಇಟ್ಕೊಳ್ಳೋಣ. 6 + 3 - 2 × 5 ಅಂತ ಬರೆದ್ಬಿಟ್ಟೆ ಅಂತ ಇಟ್ಕೊಳ್ಳಿ. 3 - 2ಗೆ ಬ್ರಾಕೆಟ್ ಹಾಕ್ಬಿಟ್ಟೆ ನಾನು. -2 + 7 ಅಂತ ಬರೆದೆ ಅಂತ ಇಟ್ಕೊಳ್ಳಿ. +9 ಡಿವೈಡೆಡ್ ಬೈ 1 + 2 ಹೋಲ್ ಸ್ಕ್ವೇರ್ಡ್ ಅಂತ ಬರೆದೆ ಅಂತ ಇಟ್ಕೊಳ್ಳಿ. ಈಗ ನೋಡಿ ಏನಾಗುತ್ತೆ, ಇಲ್ಲಿ ಫಸ್ಟ್ ಬ್ರಾಕೆಟ್, ಈ ಫಸ್ಟ್ ಬ್ರಾಕೆಟ್ ಯಾವಾಗಲೂ ಅದನ್ನ ಫಸ್ಟ್ ಹಂಗೆ ಮಾಡ್ಕೊಳ್ಬೇಕು. 3ರಲ್ಲಿ 2 ಹೋದ್ರೆ ಇದನ್ನ 1 ಅಂತ ಬರ್ಕೊಳ್ಳೋದು. ಇಲ್ಲಿ 2 + 7 ಏನಾಗುತ್ತೆ, ಇದನ್ನ ಕೆಳಗಡೆನೆ ಬರಿತೀನಿ ತಗೊಳ್ಳಿ. ಸೊ 3 - 2 ಅಂತಂದ್ರೆ ಏನಾಯ್ತು, ಇದು 1 ಆಯ್ತು. 2 + 7 ಅಂತಂದ್ರೆ ಏನಾಯ್ತು, 9 ಆಯ್ತು. ಇಲ್ಲೇನಾಗುತ್ತೆ, ಇದು 3 ಸ್ಕ್ವೇರ್ಡ್ ಅಂತಂದ್ರೆ 9 ಆಯ್ತು. ಸೊ ಇದನ್ನ ಫಸ್ಟ್ ಮಾಡ್ಕೊಂಡ್ಬಿಡೋದು. ಮಾಡ್ಕೊಂಡಾದ್ಮೇಲೆ ಏನ್ ಬರುತ್ತೆ ನೋಡಿ, ಇಲ್ಲಿ ಇವಾಗ ಇದನ್ನ 1 × 5 ಮಾಡ್ಬೇಕು ನೆಕ್ಸ್ಟ್. ಸೊ ಮಲ್ಟಿಪ್ಲಿಕೇಶನ್ ನೆಕ್ಸ್ಟ್ 5. ಇಲ್ಲಿ ಮುಂಚೆ ಎಲ್ಲ ಮಾಡ್ಕೊಂಡು ಬರದೆ ಇಲ್ಲಿ ನೀವು ಹೆಂಗೆ ಕ್ವಿಕ್ ಆಗಿ ಮಾಡ್ಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ಮತ್ತೆ ಏನಾಗುತ್ತೆ, ಇದು 9 ಹಾಗೆ ಇರುತ್ತೆ. ಇಲ್ಲಿ 9 ಡಿವೈಡೆಡ್ ಬೈ 9 ಮಾಡ್ಬೇಕು ಇದನ್ನ. ಸೊ ಇಲ್ಲಿ -7 -9 6 + 5 -9. ಓಕೆ, ಹಾಗೆ ಪ್ಲಸ್ 9 ಡಿವೈಡೆಡ್ ಬೈ 9 ಅಂತಂದ್ರೆ ಎಷ್ಟಿದು, 1. ಇದು ಆಗ್ಬಿಟ್ಟು ಆಮೇಲೆ ಇಲ್ಲಿ ಏನಾಗುತ್ತೆ, 6 + 5 11 ಬರುತ್ತೆ. ಆಮೇಲೆ ಏನ್ ಮಾಡ್ಬೇಕು ನೋಡಿ, ಇಲ್ಲಿ ಮೈನಸ್ ಆದ್ಮೇಲೆ ಬ್ರಾಕೆಟ್ ಹಾಕಿಲ್ಲ ನಾನು. ಆ ಥರ ಬ್ರಾಕೆಟ್ ಹಾಕಲ್ದೇ ಇದ್ದಾಗ 11 - 9 ಅಂತಾನೆ ಕಳ್ಕೋಬಹುದು. ನಾನು ಕಳ್ಕೊಂಡು ಆಮೇಲೆ ಕೂಡ್ಬೋದು, ಅಥವಾ ಈ 11ಕ್ಕೆ 1 ಸೇರಿಸಿ 12 ಸೇರಿಸಿ 9 ಕಳೆಯೋದು ಬೆಟರ್. ಅಂದ್ರೆ ಫಿನಿಶ್ ಆಲ್ ದಿ ಅಡಿಷನ್ ಅಂಡ್ ದೆನ್ ಫೈನಲಿ ಸಬ್ಟ್ರಾಕ್ಟ್ ವಾಟ್ ಎವರ್ ದಟ್ ಈಸ್ ಟು ಬಿ ಗಿವನ್ ಅಂತ ಹೇಳಿ. ಸೊ 11 - 9 + 1 ಅಂದ್ರೆ 11 1 12 9 12 9 ಅಂದ್ರೆ 10. ನೋಡಿದ್ರ ಅದೇ ಅಂಕಿಗಳಿತ್ತು, ಆದ್ರೆ ಆರ್ಡರ್ ಆಫ್ ಆಪರೇಷನ್, ಮ್ಯಾಥಮ್ಯಾಟಿಕಲ್ ಆಪರೇಷನ್ ಚೇಂಜ್ ಮಾಡಿದಾಗ ಫೈನಲ್ ಸಿಂಪ್ಲಿಫೈಡ್ ವ್ಯಾಲ್ಯೂ ನೋಡಿ, ಇಲ್ಲಿ -3 ಬಂದಿತ್ತು, ಇಲ್ಲಿ 10 ಬಂತು. ಸೊ ಇದನ್ನ ನಾವು ಪ್ರೊಸೀಜರ್ಸ್ನ ಫ್ರಾಕ್ಷನ್ಸ್ದು ಎಲ್ಲಾದ್ರದ್ದು ಅಡಿಷನ್ ಮಾಡ್ಬೇಕಾದ್ರೆ, ಸೊ ಕಾಂಪ್ಲೆಕ್ಸ್ ಫ್ರಾಕ್ಷನ್ಸಿಗೆ ಹೋದಾಗ ಏನ್ ಬರುತ್ತೆ ಅಂದ್ರೆ ಬೇರೆ ಬೇರೆ ಫ್ರಾಕ್ಷನ್ ಬರುತ್ತೆ. ಆ ಫ್ರಾಕ್ಷನ್ ಇದ್ದಾಗ ಏನ್ ಮಾಡ್ಬೇಕು ಅಂತಂದ್ರೆ ಫ್ರಾಕ್ಷನ್ ಒಂದು ಇಲ್ಲೇನು ಹೋಲ್ ನಂಬರ್ ತರ ತಗೊಂಡು ಆ ಒಂದು ಫ್ರಾಕ್ಷನ್ ಅನ್ನ ಒಂದು ಇಂಡಿವಿಜುವಲ್ ನಂಬರ್ ತರನೇ ತಗೋಬೇಕು, ಫ್ರಾಕ್ಷನಲ್ ನಂಬರ್ ಅನ್ನೋ ತರ ತಗೋಬೇಕು. ಸೊ ಇವಾಗ ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್ ಆಫ್ ಫ್ರಾಕ್ಷನ್ ರೂಲ್ಸ್, ಸಿಂಪಲ್ ರೂಲ್ಸ್ ಫಾರ್ ಈ ಮಲ್ಟಿಪ್ಲಿಕೇಶನ್ ಡಿವಿಷನ್ ಎಲ್ಲ ಒಟ್ಟಿಗೆ ಬಂದಾಗ ಇದು ಮಾರ್ಕ್ಸ್ ರೂಲ್ ಇಂಪಾರ್ಟೆಂಟ್ ಅಂತ ತೋರಿಸಿದ್ದೀನಿ ಈಗ. ಹಲೋ ಸರ್, ಅದು ಆನ್ಸರ್ 10 ಅಲ್ಲ, 3 ಬರುತ್ತೆ. 109 ಹೋದ್ರೆ 109 3 ಅಲ್ವಾ? ಸರಿ Yes, sir. ಸರಿ, +3 ಬರುತ್ತೆ, ಕರೆಕ್ಟ್.
+3. ಸೊ ನೋಡಿ ಅದಕ್ಕೆ ಸೈನ್ ಚೇಂಜ್ ಆಗೋಯ್ತು. ಓಕೆ, ರೂಲ್ಸ್ ಫಾರ್ ಮಲ್ಟಿಪ್ಲಿಕೇಶನ್ ಅಂಡ್ division of fractions. Division of fractions. ಇಲ್ಲಿ ನೋಡಿ ಇವಾಗ ಏನಪ್ಪಾ ಅಂತಂತಂದ್ರೆ 2/3 ಇಂಟು 5/6 ಅಂತಿದೆ ಅಂತ ಇಟ್ಕೊಳ್ಳೋಣ. ಇದು ಹೆಂಗಾಗುತ್ತೆ ಅಂತಂತಂದ್ರೆ ಇದು 2 of 1/3 ಆಫ್ 5 of 1/6 ಅಂತ ಆಗುತ್ತೆ. ಸೊ ಅದನ್ನ ನಾವು 2 of 5 ಆಫ್ 1/3 of 1/6 ಅಂತ ಬರಿಬೋದು. 1/3 of 1/6 ಅಂತಂತಂದ್ರೆ 1/3ಗಿನ ಕಮ್ಮಿ ಆಗ್ಬೇಕು. ಸೊ ಅಂದ್ರೆ ಡಿನಾಮಿನೇಟರ್ ಜಾಸ್ತಿ ಆಗ್ಬೇಕು, ಅದನ್ನ ಇಲ್ಲಿ ಗುಣಿಸ್ಕೋಬೇಕು. 2 of 5 ಅಂದ್ರೆ ನ್ಯೂಮರೇಟರ್ ಜಾಸ್ತಿ ಆಗ್ಬೇಕು, ಸೊ ನ್ಯೂಮರೇಟರ್ನ ಗುಣಿಸ್ಕೋಬೇಕು. ಹಾಗಾಗಿ ಏನ್ ಬರುತ್ತೆ ಇದು ಅಂದ್ರೆ 2 of 5 ಅಂದ್ರೆ 10 of 1/3 of 1/6 ಅಂತಂತಂದ್ರೆ ಡಿನಾಮಿನೇಟರ್ ಗುಣಿಸ್ಕೋಬೇಕು. ಸೊ 1/18 ಆಗುತ್ತೆ. ಸೊ ಇಸ್ ಈಕ್ವಲ್ ಟು ಏನಾಗುತ್ತೆ 10/18 ಅಂತ ಆಗುತ್ತೆ. ಓಕೆ, ದಟ್ ಮೀನ್ಸ್ ವಾಟ್ ವಿ ಡೂ ಈಸ್ ಇನ್ ಜನರಲ್ ಸುಮ್ಮನೆ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಲೆಕ್ಕ ಮಾಡ್ತಾ ಮಾಡ್ತಾ ಹಂಗೆ ಗೊತ್ತಾಗುತ್ತೆ. ಇನ್ ಜನರಲ್ multiplication of fractions is equal to product of numerators divided by product of denominators. ಈ ಎಕ್ಸಾಂಪಲ್ ಅಲ್ಲಿ ಏನಪ್ಪಾ ಅಂತಂತಂದ್ರೆ 2 3 6 ಅಂತ ಹೋಗುತ್ತೆ. ಸುಮ್ಮನೆ ಜನರಲ್ ಆಗಿ ನಾನು ಬರ್ದೀನಿ, ಇದು ಬೇಡ ಅಂತ ಒಂದು ಕೆಲಸ ಮಾಡೋಣ, ಇದನ್ನ 7 ಅಂತಾನೆ ಮಾಡೋಣ. 5 7 35. ಕನ್ಫ್ಯೂಷನ್ ಬೇಡ ನಿಮಗೆ, ಫಸ್ಟ್ ಇದು ಕಾನ್ಸೆಪ್ಟ್ ಗೊತ್ತಾಗ್ಬಿಡುತ್ತೆ. ಒಂದು 21. ಓಕೆ, ಸೊ ಪ್ರಾಡಕ್ಟ್ ಆಫ್ ನ್ಯೂಮರೇಟರ್ಸ್ ಬೈ ಪ್ರಾಡಕ್ಟ್ ಆಫ್ ಡಿನಾಮಿನೇಟರ್ 2 5 10 3 21. ಸೊ ನೆಕ್ಸ್ಟ್ ಸಿಮಿಲರ್ಲಿ ಡಿವಿಷನ್ ಆಫ್ ಫ್ರಾಕ್ಷನ್ಸ್ಗೆ ಈಗ ನೋಡಿ ಇಲ್ಲಿ ಡಿವಿಷನ್ ಫಸ್ಟ್ ಮಲ್ಟಿಪ್ಲಿಕೇಶನ್, ಈಗ ಡಿವಿಷನ್ 2/3 divided by 1/3 ಅಂತ ಇದಂಗೆ ಇಟ್ಕೊಳ್ಳೋಣ. 2/3 divided by 1/5 ಇಟ್ಕೊಳ್ಳೋಣ, ಸುಮ್ಮನೆ divided by 5 ಅಂತ ಇಟ್ಕೊಳ್ಳೋಣ. 2/3 divided by 5 ಅಂತ ಹೇಳಿ. ಈಗ ನೋಡಿ ಇಲ್ಲಿ ನಮ್ಗೆ ಯಾವ್ದಾದ್ರು ಒಂದು 1 divided by 5 ಅಂದ್ರೆ ಹೆಂಗ್ ಬರ್ಕೋತೀವಿ ನಾವು, 1 is divided into 5 equal parts ಅಂತ ಹೇಳೋದೇ ಫ್ರಾಕ್ಷನ್ ಫಾರ್ಮ್. 1 divided by 5 ಅಂತ ಹೇಳೋದು ಫ್ರಾಕ್ಷನ್ ಫಾರ್ಮ್ ಆಫ್ ಡಿವೈಡಿಂಗ್ ಎ ಹೋಲ್ by into equal number of parts. So division operation is used to create a fraction. So divided 5 ಅಂದ್ರೆ ಏನಂತಂದ್ರೆ you create 5 more smaller divisions of this 2/3 ಅಂತ. 5 more divisions of ಅಂದ್ರೆ ಏನಾಗಬೇಕು, 5 has to come to the denominator. So ಅವಾಗ ಏನಾಗುತ್ತೆ, this is equivalent to multiplication of the reciprocal. ಆದರೆ ನಾನು ಡಿನಾಮಿನೇಟರ್ನ ಇನ್ಕ್ರೀಸ್ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಯಾವುದರಿಂದ ಡಿವೈಡ್ ಮಾಡಬೇಕು ಅದು ಡಿನಾಮಿನೇಟರ್ನ ಮಲ್ಟಿಪ್ಲೈ ಮಾಡಬೇಕು, ಮಾಡಬೇಕು. ಸೊ ಹಾಗಾಗಿ ಏನಾಗುತ್ತೆ, ಇವಾಗ ನಾವು ಡಿವೈಡೆಡ್ ಬೈ 5 ಅಂತ ಅದನ್ನು ಬರಿಬೇಕಾದ್ರೆ ಮೇಲೆ ಬರ್ದಿದ್ರು ಡಿವೈಡೆಡ್ ಬೈ ಅಂದರೆ ಅದು ಡಿನಾಮಿನೇಟರ್ಗೆ ಹೋಗಬೇಕು ಅಂತ. ಇದಕ್ಕೆ ಇನ್ನೂ ಒಂದು ಟರ್ಮ್ ಹೇಳ್ತೀವಿ, ದಿಸ್ ಈಸ್ ಕಾಲ್ಡ್ ರೆಸಿಪ್ರೋಕಲ್ ಆಫ್ 5. ಈಗ ನೋಡಿ ಬರೀ 5 ಅಂತ ಬರೆದಾಗ 5/1 ಅನ್ನೋದು ಯಾವಾಗಲೂ ಇರುತ್ತೆ. ಸೊ ಎವ್ರಿ ನಂಬರ್ ಹ್ಯಾಸ್ ಎ ಡಿವಿಸರ್ ಆಫ್ 1, ಮಲ್ಟಿಪ್ಲೈಯರ್ ಆಫ್ 1
ಅಡಿಷನ್ ಆಫ್ 0, ಸಬ್ಟ್ರಾಕ್ಷನ್ ಆಫ್ 0 ಫ್ರಮ್ ದಟ್. ಓಕೆ, ಇಷ್ಟು ಇರುತ್ತೆ, ಅದನ್ನ ನಾವು ಮೈಂಡಲ್ಲಿ ಇಟ್ಕೊಂಡಿರ್ಬೇಕು. ಸೊ ರೆಸಿಪ್ರೋಕಲ್ ಅಂತಂತಂದ್ರೆ ನೋಡಿ, ಇಲ್ಲಿ ರೆಸಿಪ್ರೋಕಲ್ ಅಂತಂದ್ರೆ ದಿಸ್ ಗೋಸ್ ಟು ನ್ಯೂಮರೇಟರ್, ದಿಸ್ ಕಮ್ಸ್ ಟು ಡಿನಾಮಿನೇಟರ್, ಅದಕ್ಕೆ ರೆಸಿಪ್ರೋಕಲ್ ಅಂತೀವಿ. 1/ಅಂತಾದಾಗ ಫ್ರಾಕ್ಷನ್ ಅಲ್ಲಿ ಏನಂತ ಅನ್ಕೋಬೇಕು, ಡಿನಾಮಿನೇಟರ್ ಗೋಸ್ ಟು ನ್ಯೂಮರೇಟರ್, ನ್ಯೂಮರೇಟರ್ ಕಮ್ಸ್ ಟು ಡಿನಾಮಿನೇಟರ್. ಸೊ ಈ ಪ್ರಿನ್ಸಿಪಲ್ ಉಪಯೋಗಿಸ್ಕೊಂಡು ಈ ತರ ಬರೀಬಹುದು. ಇವಾಗ ನೋಡಿ, ಇಲ್ಲಿ 2/3 ಡಿವೈಡೆಡ್ ಬೈ 5/7 ಅಂತ ಬರಿತೀವಿ ಅಂತ ಇಟ್ಕೊಳ್ಳೋಣ. 2/3 ಡಿವೈಡೆಡ್ ಬೈ 5/7 ಅಂತ ಹೇಳ್ಬಿಟ್ಟು. ಸೊ ಇದಕ್ಕೀಗ ಏನ್ ಮಾಡ್ತೀವಿ ನಾವು, ಡಿವಿಷನ್ ಈಸ್ ಕನ್ವರ್ಟೆಡ್ ಇನ್ ಫ್ರಾಕ್ಷನ್ into a multiplication by converting the divisor into its reciprocal. ಅಂದ್ರೆ ಯಾವುದು ಡಿವಿಸರ್ ಇದೆಯೋ ಅದರ ರೆಸಿಪ್ರೋಕಲ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಡಿವಿಷನ್ ಆಪರೇಷನ್ ಮಾಡ್ದಂಗೆ ಆಯ್ತು ಅಂತ ಹೇಳಿ. ಸೊ ಅಲ್ಲಿಗೆ ಏನಾಗುತ್ತೆ ಹೇಳಿ, ಡಿನಾಮಿನೇಟರ್ ಕಮ್ಸ್ ಟು ನ್ಯೂಮರೇಟರ್, ನ್ಯೂಮರೇಟರ್ ಕಮ್ಸ್ ಟು ಡಿನಾಮಿನೇಟರ್. ಇಲ್ಲಿ ನೋಡಿ 5/1 ಇದ್ದಿದ್ದು 1/5 ಆಯ್ತು. ಸೊ 5/7 ಇದ್ದಿದ್ದು 7/5 ಆಗುತ್ತೆ. ಒಂದು ಜಾಗದಲ್ಲಿ ಏನಿದೆ, 7 ಇದೆ. ಸೊ ಆ ಒಂದು ನ್ಯೂಮರೇಟರ್ಗೆ ಹೋದಂಗೆ 7 ನ್ಯೂಮರೇಟರ್ಗೆ ಹೋಗುತ್ತೆ. ಸೊ ದಿಸ್ ಈಸ್ ಮಲ್ಟಿಪ್ಲಿಕೇಶನ್. ಸೊ ಎ ಡಿವಿಷನ್ ಆಪರೇಷನ್ is converted into multiplication by the reciprocal ಅಂತ ಫ್ರಾಕ್ಷನ್ ಡಿವಿಷನ್ ಅಲ್ಲಿ. ಇದು ಅಷ್ಟೇ, ಏನಾಗುತ್ತೆ, ಇದು ಮಲ್ಟಿಪ್ಲಿಕೇಶನ್, ಇದು ರೆಸಿಪ್ರೋಕಲ್ ಆಫ್ ಡಿವಿಸರ್. ರೆಸಿಪ್ರೋಕಲ್ ಅಂದ್ರೆ ಇಂಟರ್ಚೇಂಜ್ ನ್ಯೂಮರೇಟರ್ ಟು ಡಿನಾಮಿನೇಟರ್, ಡಿನಾಮಿನೇಟರ್ ಟು ನ್ಯೂಮರೇಟರ್. ರೆಸಿಪ್ರೋಕಲ್ ಆಫ್ ಡಿವಿಸರ್. ಓಕೆ, ಸೊ ಇನ್ ಜನರಲ್ ಓಕೆ, ಇನ್ ಜನರಲ್ ಏನ್ ಮಾಡ್ತೀವಿ ಅಂತಂತಂದ್ರೆ, ಡಿವಿಷನ್ ಆಫ್ ಫ್ರಾಕ್ಷನ್ by a division by fraction divisor, by a fraction divisor is converted into multiplication of the fraction by reciprocal. ಅಂತಂದ್ರೆ ಇಂಟರ್ಚೇಂಜಿಂಗ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್, ನ್ಯೂಮರೇಟರ್ ಅಂಡ್ ರೆಸಿಪ್ರೋಕಲ್ ಆಫ್ ಡಿವಿಸರ್ ಫ್ರಾಕ್ಷನ್, ಡಿವಿಸರ್ ಫ್ರಾಕ್ಷನ್. ಸೊ ಈಗ ವಿ ವಿಲ್ ಲರ್ನ್. ಸೊ ಈಗ ಲೆಕ್ಕ ಯಾವ ತರ ಬರ್ಕೊಳ್ಳೋಣ ಅಂತಂತಂದ್ರೆ, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಈ ತರ ಇರೋ ಹಂಗೆ ಒಂದು ಸಿಂಪಲ್ ಲೆಕ್ಕ ಬರ್ಕೊಳ್ಳೋಣ. ಸೊ ಈಗ ಎಕ್ಸಾಂಪಲ್ಸ್. 3/5 plus half of 2/5, half of 2/5 okay, plus 2/3 divided by 1/4, 2/3 divided by 1/4. ಇದನ್ನ ಸಿಂಪ್ಲಿಫೈ ಅಂತ ಅಂತೀವಿ. ಸಿಂಪ್ಲಿಫೈ. ಸೊ ಏನ್ ಮಾಡ್ಬೇಕು, ನಾನು ಇವಾಗ ನೋಡಿ ಬಾಡ್ಮಾಸ್ ರೂಲ್ ಯೂಸ್ ಮಾಡ್ಕೋಬೇಕು. 1/2 ಆಫ್ 2/5 ಅನ್ನೋದನ್ನ ಫಸ್ಟ್ ಮಾಡ್ಕೋಬೇಕು. 2/3 ಡಿವೈಡೆಡ್ ಬೈ 1/4 ಫಸ್ಟ್ ಮಾಡ್ಕೋಬೇಕು. ಆವಾಗ ನನಗೆ 3 ಇಂಡಿವಿಜುವಲ್ ಫ್ರಾಕ್ಷನ್ಸ್ ಬರುತ್ತೆ. ಆಮೇಲೆ ಅದನ್ನ ಕೂಡೋದು. ಇನ್ನು ತಲೆಹರಟೆ ಮಾಡ್ಬೇಕು ಅಂತಂದ್ರೆ ಇದನ್ನ ಕೂಡೋದ್ರ ಬದಲು ಕಳೆಯೋಣ, ಫಾರ್ ಎಕ್ಸಾಂಪಲ್. ಸೊ ಎಲ್ಲ ಆಪರೇಷನ್ ಬಂದಾಗುತ್ತೆ. ಸೊ ಇವಾಗ ಏನ್ ಮಾಡೋದು, ಫ್ರಾಕ್ಷನ್ ಆದ್ರಿಂದ ಒಂದ್ ಕಡೆಗೆ ಇಲ್ಲಿ ಬರ್ಕೊಳ್ಳೋ, ಒಳಗಡೆಗೆ ಎಲ್ಲ ಫಸ್ಟ್ ಯಾವ ಕೆಲಸ ಮಾಡ್ಕೋಬೇಕು ಅದನ್ನ ಮಾಡ್ಕೊಳ್ಳೋದು. ಸೊ 1/2 ಆಫ್ 2/5 ಅಂತಂದ್ರೆ ಏನು, 1/2 ಇಂಟು 2/5. ಸೊ ನ್ಯೂಮರೇಟರ್ ಡಿನಾಮಿನೇಟರ್ ನಲ್ಲಿ ಕಾಮನ್ ಫ್ಯಾಕ್ಟರ್ ಇದ್ರೆ ಅದನ್ನ ಏನ್ ಮಾಡ್ತೀವಿ, ಕ್ಯಾನ್ಸಲ್ ಮಾಡ್ತೀವಿ. ಸೊ ಏನ್ ಬಂತು, 1/5 ಬಂತು. ನೆಕ್ಸ್ಟ್
2/3 ಡಿವೈಡೆಡ್ ಬೈ 1/4 ಅಂತಂದ್ರೆ ಏನ್ ಮಾಡ್ತೀವಿ, ಇದನ್ನ 2/3 ಡಿವೈಡೆಡ್ ಬೈ ನ ಇಂಟು ಆಪರೇಷನ್ ಮಾಡಿ ಡಿನಾಮಿನೇಟರ್ ನ್ಯೂಮರೇಟರ್ಗೆ, ನ್ಯೂಮರೇಟರ್ ಡಿನಾಮಿನೇಟರ್ಗೆ ಬಂತು. ಸೊ ಈಸ್ ಈಕ್ವಲ್ ಟು ಏನಾಯ್ತು, 8/3 ಆಯ್ತು. ಸೊ ಈಗ ಏನಾಯ್ತು, ದೇರ್ ಫಾರ್ ಇದು 3/5 ಪ್ಲಸ್ ಇದೆಷ್ಟಾಯ್ತು 1/5 ಮೈನಸ್ ಏನಾಯ್ತು ಇದು 8/3. ಸೊ ಅಡಿಷನ್ ಮಾಡಿ ಆಮೇಲೆ ಸಬ್ಟ್ರಾಕ್ಷನ್ ಮಾಡಬೇಕು ಅಂತ ಹೇಳ್ಬಿಟ್ಟಿದೆ. ಸೊ ಒಂದ್ ಕಡೆಯಿಂದ ನಾವು ಇದಿಷ್ಟಕ್ಕೂ LCM ತಗೊಂಡ್ಬಿಟ್ಟು ಕ್ಲೀನಾಗಿ ಮಾಡಿದ್ರೆ ನ್ಯೂಮರೇಟರ್ನಲ್ಲಿ ಅವಾಗ ಅಡಿಷನ್ ಸಬ್ಟ್ರಾಕ್ಷನ್ ತರ ಬಂದ್ಬಿಡುತ್ತೆ. ಸೊ ಇವಾಗ ಇಲ್ಲಿ LCM ಏನು, ಸೊ LCM ಕಂಡುಹಿಡಿಯೋದನ್ನ ಹೋದ್ಸತಿ ಲೆಕ್ಕದಲ್ಲಿ ಹೇಳ್ಕೊಟ್ಟಿತ್ತು. ಸೊ LCM 5, 5, 3 ಇದೆ. ಸೊ 5 1 3 ಆಯ್ತು, 5 3 15. ಸೊ ಅಲ್ಲಿಗೆ 5 × 3 ಅನ್ನೋದು LCM ಬಂತು. ಸೊ ಫಸ್ಟ್ ನ್ಯೂಮರೇಟರ್ ಬರ್ಕೊಳ್ಳೋದು, ಬರ್ಕೊಂಡು 5ರಿಂದ ಡಿವೈಡ್ ಮಾಡಿದ್ರೆ 3 ಉಳಿಯುತ್ತೆ. ಸೊ 3 ಅಂತ ಹಾಕೋದು. ಮತ್ತೆ ಇಲ್ಲಿ 1 ಅನ್ನೋದು ನ್ಯೂಮರೇಟರ್, ಇಲ್ಲೂ 5ರಿಂದ ಡಿವೈಡ್ ಮಾಡಿದ್ರೆ 3 ಉಳಿಯುತ್ತೆ. ನೆಕ್ಸ್ಟ್ ಮೈನಸ್ 3ರಿಂದ ಡಿವೈಡ್ ಮಾಡಿದ್ರೆ 5 ಉಳಿಯುತ್ತೆ. ಸೊ 8 × 5 ಅಂತ ಆಯ್ತು. ಸೊ ಇಲ್ಲೆಲ್ಲ ಗುಣಿಸ್ಕೊಳ್ಳೋದು, 3 3 9, 3 1 3, 8 5 40. ಸೊ 9 3 12 -40. ಸೊ ಏನ್ ಮಾಡ್ಬೇಕು, -40 ಪ್ಲಸ್ 12 ಅಂತಂದ್ರೆ ಒಂದರಲ್ಲೊಂದು ಕಳಿಬೇಕೀಗ. 10ರಲ್ಲಿ 2 ಹೋದ್ರೆ 8, 3ರಲ್ಲಿ 1 ಹೋದ್ರೆ 2, 28 3 40. ದೊಡ್ಡ ನಂಬರ್ಗೆ ಏನಿರುತ್ತೋ ಆ ಸೈನ್ ಹಾಕೋದು. ಸೊ ಏನ್ ಬರುತ್ತೆ ನಮಗೆ, -28 ಡಿವೈಡೆಡ್ ಬೈ 5 × 3. ನೋಡಿ 3ರಿಂದನೂ ಹೋಗಲ್ಲ, 3 9 27, 3 10 30 ಬರಲ್ಲ, 5 5 25, 5 6 30 ಅವೆರಡರ ಮಧ್ಯಲ್ಲೂ ಬರಲ್ಲ. ಆದ್ರಿಂದ ಇದೇ ಲಾಸ್ಟ್ ಫೈನಲ್ ಫಾರ್ಮ್ಯಾಟ್ ಅಂತ ಹೇಳಿ ಸಿಂಪ್ಲಿಫೈ ಮಾಡೋದು. ಸೊ ದಿಸ್ ಈಸ್ ಹೌ ವಿ ಡೂ ಮಿಕ್ಸ್ಡ್ ಆಪರೇಷನ್ಸ್ ಅಂತ ಹೇಳ್ಬಿಟ್ಟು. ಸೊ ಇವಾಗ ಲೆಟ್ ಅಸ್ ಟ್ರೈ ಟು ಟೇಕ್ ಒನ್ ಎಕ್ಸಾಂಪಲ್ ಫ್ರಮ್ ದಿ ಬುಕ್. ಓಕೆ, ಸೊ ಏನೋ ಅಡ್ಡಡ್ಡ ಬರುತ್ತಪ್ಪ, ಇದು ಬಹಳ ಕಷ್ಟ ಇದು. ಈಗ ನೋಡಿ ಇಲ್ಲಿ ಇದ್ಯಾವ್ದಾರ ಒಂದು ಲೆಕ್ಕ ತಗೊಳ್ಳೋಣ. ಇಲ್ಲಿ ಸೊ 2 ಸಿಂಪ್ಲಿಫೈ ಈ ಲೆಕ್ಕ ಹಾಕೋಣ. ಓಕೆ, ಸೊ ಇಲ್ಲಿ ನೋಡಿ ಇವಾಗ ಒಂದು ಇಂಪಾರ್ಟೆಂಟ್ ಮಿಕ್ಸ್ಡ್ ಫ್ರಾಕ್ಷನ್ಸ್ ಇದೆ. ಇಲ್ಲೇ ಹೇಳ್ಬಿಡ್ತೀನಿ ಮಿಕ್ಸ್ ಫ್ರಾಕ್ಷನ್ ಹೇಗೆ ಮಾಡೋದು ಅಂತ ಈ ಲೆಕ್ಕದಲ್ಲೇ ತೋರಿಸ್ತೀನಿ ಫಸ್ಟ್. ಓಕೆ, ಒಂದು ಬ್ರಾಕೆಟ್ ನಲ್ಲಿ ಮಿಕ್ಸ್ಡ್ ಫ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಇದೆ, ಇನ್ನೊಂದು 2 ಫ್ರಾಕ್ಷನ್ ಅಲ್ಲಿ ಮಿಕ್ಸ್ಡ್ ಫ್ರಾಕ್ಷನ್ ಇಂದ ಸಬ್ಟ್ರಾಕ್ಷನ್ ಇರೋ ತರದ್ದು ಇದೆ. ಸೊ ಬ್ರಾಕೆಟ್ ಫಸ್ಟ್ ಮಾಡಬೇಕು, ಇದನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು, ಇಲ್ಲಿ ಡಿಫರೆನ್ಸ್ ಕಂಡುಹಿಡಿಬೇಕು, ಇಲ್ಲೂ ಡಿಫರೆನ್ಸ್ ಕಂಡುಹಿಡಿಬೇಕು. ಅದಾದ್ಮೇಲೆ ಇವೆರಡರದ್ದು ಡಿಫರೆನ್ಸ್, ಇವೆರಡರದ್ದು ಏನಿದೆ ಅದನ್ನ ಮಲ್ಟಿಪ್ಲೈ ಮಾಡಿ ಇಟ್ಕೋಬೇಕು. ಈ ಸಿಂಪ್ಲಿಫಿಕೇಶನ್ ಅಲ್ಲಿ ಇವೆರಡು ಮಲ್ಟಿಪ್ಲೈ ಮಾಡಿದ್ಮೇಲೆ ಬಂದಿದ್ದನ್ನ ಕಳಿಬೇಕು. ಸೊ ಬಾಡ್ಮಾಸ್ ರೂಲ್ ಅನ್ನೋದನ್ನ ಜ್ಞಾಪಕ ಇಟ್ಕೊಂಡಿರ್ಬೇಕು. ಓಕೆ, ಸೊ ಇವಾಗ ಇಲ್ಲಿ ಒಂದ್ ಕಡೆಯಿಂದ ಮಾಡ್ಕೊಂಡು ಬರೋಣ. ಸೊ ಸಿಂಪ್ಲಿಫಿಕೇಶನ್ ಇನ್ ಬ್ರಾಕೆಟ್ 3 1/4 × 4 1/3 ಅಂತ ಹೇಳ್ಬಿಟ್ಟು ನಾನು ಅಡಿಷನ್ ಸಬ್ಟ್ರಾಕ್ಷನ್ ಮಾಡಿದಾಗ ಈ ಮಿಕ್ಸ್ ಫ್ರಾಕ್ಷನ್ ಅಲ್ಲಿ ಎ ಗಿವನ್ ಫ್ರಾಕ್ಷನ್ ಈಸ್ ಅಡಿಷನ್ ಆಫ್ ಹೋಲ್ ಪಾರ್ಟ್ ಅಂಡ್ ಫ್ರಾಕ್ಷನ್ ಪಾರ್ಟ್ ಅಂತ ಹೇಳಿದ್ದೆ. ಸೊ ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್ ಮಾಡ್ಬೇಕಾದ್ರೆ ಈ ಹೋಲ್ ಫ್ರಾಕ್ಷನ್ ಆಮೇಲೆ ರೆಗ್ಯುಲರ್ ಫ್ರಾಕ್ಷನ್ ಪೋರ್ಷನ್ ಆಡ್ ಆಗಿರೋ ತರ ಬರ್ದಿರುತ್ತಲ್ಲ ಮಿಕ್ಸ್ ಫ್ರಾಕ್ಷನ್. ಸೊ ಅಡಿಷನ್ ಸಬ್ಟ್ರಾಕ್ಷನ್ ಅಲ್ಲಿ ಅದನ್ನ ಬೇರೆ ಮಾಡಿ ಬರ್ಕೋಬಹುದು. ಅದೇ ನಾವು ಗುಣಾಕಾರ ಭಾಗಾಕಾರ ಮಾಡ್ಬೇಕಾದ್ರೆ ರೂಲ್ಸ್ ಏನ್ ಬರ್ದಿದ್ವಿ ಅಲ್ಲಿ, ಅದಕ್ಕೆ ಕೇರ್ಫುಲ್ ಆಗಿರಿ. ಇಲ್ಲಿ ರೂಲ್ಸ್ ಏನ್ ಬರ್ದ್ವಿ ನಾವು, ಪ್ರಾಡಕ್ಟ್ ಆಫ್ ನ್ಯೂಮರೇಟರ್ಸ್ ಅಂಡ್ ಡಿವೈಡೆಡ್ ಬೈ ಪ್ರಾಡಕ್ಟ್ ಆಫ್ ಡಿನಾಮಿನೇಟರ್. ಅಂದ್ರೆ ನಮ್ಗೆ ಹೆಂಗಾಗ್ಬೇಕು, ಈ ಮಿಕ್ಸ್ಡ್ ಫ್ರಾಕ್ಷನ್ಸ್ ಅಲ್ಲಿ ಕ್ಲಿಯರ್ ನ್ಯೂಮರೇಟರ್ ಕ್ಲಿಯರ್ ಡಿನಾಮಿನೇಟರ್ ಇರಬೇಕು. ಸೊ ಇಲ್ಲೊಂದು ನೋಟು, while multiplying
and dividing mixed fractions we have to convert them into improper fraction. Improper ಅಂತಂದ್ರೆ ನ್ಯೂಮರೇಟರ್ ಜಾಸ್ತಿ ಇರುತ್ತೆ. With clear numerator and denominator. ಯಾಕೆ ಅಂತ ಹೇಳಿದೆ? ಯಾಕೆ ಹೇಳಿ? ಮಲ್ಟಿಪ್ಲಿಕೇಶನ್ ಡಿವಿಷನ್ ಮಾಡ್ಬೇಕಾದ್ರೆ ನಮಗೆ ಕ್ಲಿಯರ್ ನ್ಯೂಮರೇಟರ್ ಡಿನಾಮಿನೇಟರ್ ಇರಬೇಕು. ಡಿವೈಡೆಡ್ ಮಾಡ್ಬೇಕಾದ್ರೂ ಅಷ್ಟೇ, ನ್ಯೂಮರೇಟರ್ ಡಿನಾಮಿನೇಟರ್ ಇದ್ರೆ ರೆಸಿಪ್ರೋಕಲ್ ಮಾಡಿ ನ್ಯೂಮರೇಟರ್ನ ಮೇಲೆ ಡಿನಾಮಿನೇಟರ್ನ ಕೆಳಗೆ ಕಳ್ಸೋಕ್ಕೆ ಆಗತ್ತೆ. ಸೊ ಮಿಕ್ಸ್ಡ್ ಫ್ರಾಕ್ಷನ್ಸ್ಗೆ ಅದಕ್ಕೆ ಏನು ಮಾಡೋದು? ಅಡಿಷನ್ ಅಲ್ಲಿ ಒಂದು ಕೆಲಸ ಮಾಡಬೇಕು. ಡಿನಾಮಿನೇಟರ್ ಇಂದ ಹೋಲ್ ಪಾರ್ಟ್ನ ಗುಣಿಸೋದು. ಡಿನಾಮಿನೇಟರ್ ಇಂದ ಹೋಲ್ ಪಾರ್ಟ್ ಗುಣಿಸೋದು. ಆ ಪ್ರಾಡಕ್ಟ್ಗೆ ನ್ಯೂಮರೇಟರ್ನ ಸೇರಿಸೋದು. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಇನ್ನೊಂದ್ಸತಿ ಹೇಳ್ತೀನಿ. ಡಿನಾಮಿನೇಟರ್ ಇಂದ ಯಾಕೆ ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ಅದೇನ್ ಮಾಡಿರ್ತೀವಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ 3 + 1/4 ಅಂತಂದ್ರೆ ಏನಾಗಿರುತ್ತೆ? 3/1 ಅಂತ ಆಗುತ್ತೆ. 4 LCM ಬರುತ್ತೆ. ಸೊ 4 LCM ಬಂದಾಗ ಏನಾಗುತ್ತೆ? ಇಲ್ಲಿ 3 × 1 4 4 ಅಂತ ಬರ್ಕೋತೀವಿ. ಇಲ್ಲಿ 4ರಿಂದ ಡಿವೈಡ್ ಮಾಡ್ಬೇಕು. ಅದು 1 ಅಂದ್ರೆ 4ರಿಂದ ಡಿವೈಡ್ ಮಾಡಿದ್ರೆ 1 ಬರುತ್ತೆ, ಪ್ಲಸ್ 1 ಬರುತ್ತೆ. ಸೊ 3 4 12 1 13 ಆಯ್ತು. ಸೊ ಇಷ್ಟೆಲ್ಲ ಬರ್ಕೊಂಡು ಮಾಡೋದ್ರ ಬದಲು ನಾವೇನ್ ಮಾಡ್ಬಿಡೋದು? ಡಿನಾಮಿನೇಟರ್ ಇಂಟು ಹೋಲ್ ಪಾರ್ಟ್ ಪ್ಲಸ್ ನ್ಯೂಮರೇಟರ್ ಅಂತ ಮಾಡೋದು. ಸೊ ಟು ಕನ್ವರ್ಟ್, ಇಲ್ಲಿ ಬರಿತೀನಿ, ಟು ಕನ್ವರ್ಟ್ mixed fraction improper fraction equals denominator into whole part plus numerator divided by denominator. ಓಕೆ, ಸೊ ಈ ಥರ ಕ್ವಿಕ್ಕಾಗಿ ಮಾಡ್ಬೇಕು ನಾವು ಅದನ್ನು. ಸೊ ಇವಾಗ ನೋಡಿ, 4 3 12 1 13/4 ಇಂಟು 3 4 12 1 13/3 ಅಂತ ಇಟ್ಕೊಳ್ಳೋದು. ಸರಿನಾ? 13 13 169, 3 3 39 16, 4 3 12, ಇದನ್ನ ಹಂಗೆ ಇಟ್ಕೊಂಡಿರೋದು. ಓಕೆ, ಸಿಮಿಲರ್ಲಿ ಇಲ್ಲಿಗೆ ಬಂದಾಗ ಏನಾಗುತ್ತೆ ನೋಡಿ, ಇವಾಗ ಫಸ್ಟ್ ಫ್ರಾಕ್ಷನ್ ಇದನ್ನೆಲ್ಲ ಯಾವಾಗಲೂ ಈ ಥರ ಬಂದಾಗ ಇದನ್ನ F1, ಇದನ್ನ F2, ಇದನ್ನ F3 ಅನ್ನೋ ಥರ ಅನ್ಕೊಳ್ಳಿ. ಅವಾಗ ನಮ್ಗೆ ಏನಾಗುತ್ತೆ? ಒಂದೊಂದೇ ಫ್ರಾಕ್ಷನ್ ಪೋರ್ಷನ್ಸ್ ಅಲ್ಲಿ ಒಂದ್ರಲ್ಲಿ ಗುಣಿಸ್ಬೇಕು, ಒಂದ್ರಲ್ಲಿ ಕಳಿಬೇಕು, ಈ ಥರದ್ದೆಲ್ಲ ಗೊತ್ತಾಗುತ್ತೆ. ಸೊ ಈಗ ಇದು F1 ಆಯ್ತು, ಇದು F2. F2 ಏನಾಗಿದೆ ಇಲ್ಲಿ? 2.5 ಮೈನಸ್ 1/3. ಇಲ್ಲಿ ನೋಡಿ, ಇದು ಮಿಕ್ಸ್ಡ್ ಫ್ರಾಕ್ಷನ್ ಸಬ್ಟ್ರಾಕ್ಷನ್ ಆದ್ರಿಂದ ಇಲ್ಲಿ ಹೆಂಗ್ ಬರ್ಕೋಬೇಕು ನಾವು? 2 + ½ ಮೈನಸ್ 1/3. ಸೊ ಫ್ರಾಕ್ಷನ್ ಪಾರ್ಟ್ ಮುಗಿಸ್ಕೊಂಡ್ಬಿಡೋದು. ಸೊ ಅದಕ್ಕೆ ಹೆಂಗ್ ಬರುತ್ತೆ? 2 ಪ್ಲಸ್ ಇವೆರಡಕ್ಕೆ LCM 2 × 3 ಅಂತ ಬರ್ಕೊಂಡು ಇಲ್ಲಿ 1 ಇಂಟು 2ರಿಂದ ಡಿವೈಡ್ ಮಾಡಿದ್ರೆ 3 ಮೈನಸ್ 3ರಿಂದ ಡಿವೈಡ್ ಮಾಡಿದ್ರೆ 2 ಬರುತ್ತೆ, ಇಂಟು 2 ಅಂತ ಆಯ್ತು. ಇವಾಗ ಇದು ಎಷ್ಟಾಯ್ತು? ಇದು 2 ಪ್ಲಸ್ 2 3 6, 3 2 ಹೋದ್ರೆ 1. ಸೊ ಇಲ್ಲಿ 2 + 1/6 ಅಂತಂದರೆ 2/16 ಅಂತ ಅರ್ಥ. ಅಲ್ಲಿಗೆ ಅದಕ್ಕೆ ಏನಾಯಿತು? 6 2 12 13/6 ಅಂಥೇಳಿ. ಸೊ ಈಗ ನೆಕ್ಸ್ಟ್ ಏನು? F3. ಸೊ F3 ಏನಿದೆ? 3.5 ಮೈನಸ್ 1/4 ಅಂತಿದೆ. ಮತ್ತೆ ಏನು ಮಾಡಿದೆ? ಇದನ್ನು ಮಿಕ್ಸ್ ಫ್ರಾಕ್ಷನ್ ಇದರಿಂದ ಫಸ್ಟ್ನ 3 + ½ ಅಂತ ಬರ್ಕೊಂಡು ಮೈನಸ್ 1/4 ಅಂತ ಬರ್ಕೊಂಡ್ರೆ ಇದು ಏನಾಗುತ್ತೆ? 3 + ½ ಮೈನಸ್ 1/4. ಸೊ ಇಲ್ಲಿ LCM ಹೆಂಗೆ ಬರುತ್ತೆ? ಈ ಸ್ಮಾಲರ್ ನಂಬರಿಂದ ಬಿಗ್ಗರ್ ನಂಬರು ಡಿವೈಡ್ ಮಾಡಿದ್ರೆ ಬಿಗ್ಗರ್ ನಂಬರ್ನ LCM ಇಟ್ಕೊಳ್ಳೋದು. ಸೊ LCM ಏನಾಯಿತು? 4
4 2ರಿಂದ ಭಾಗ ಆಗುತ್ತೆ. ಸೊ ಹಾಗಾಗಿ 4ನ್ನ ಎಲ್ ಸಿ ಎಮ್ ಇಟ್ಕೋತೀವಿ. ಮೇಲ್ಗಡೆ ನ್ಯೂಮರೇಟರ್ 1 ಇದೆ ಫಸ್ಟ್ ಫ್ರ್ಯಾಕ್ಷನ್ಗೆ, 2 4 ಅಂತಂದರೆ ಕೋಶಂಟ್ 2 ಬಂತು, ಮೈನಸ್ ಇಲ್ಲಿ 1 ಇರುತ್ತೆ, 4 4 ಅಂದರೆ ಮತ್ತೆ ಕೋಶಂಟ್ 1 ಬಂತು. ಸೊ ಇದೆಷ್ಟಾಗುತ್ತೆ 3 ಪ್ಲಸ್ 2ರಲ್ಲಿ 1 ಹೋದರೆ 1/4 ಅಂದರೆ ಎಷ್ಟಾಯ್ತದು ಈಸ್ ಈಕ್ವಲ್ ಟು 4 12 1 13/4 ಆಯಿತು. ಸೊ ಇಲ್ಲಿ 13/6, ಇಲ್ಲಿ 13/4 ಇದೆ. ಸೊ F1 F2 F3 3 ಮುಗಿದ್ಮೇಲೆ ಸೊ ಏನು ಮಾಡಬೇಕು, F1 ಮೈನಸ್ F2 ಇಂಟು F3 ಅಂತ ಮಾಡೋದು. ಸೊ F1 ಎಷ್ಟು ಬಂದಿದೆ ನಮಗೆ, F1 169/12 ಅಂತ ಬಂದಿದೆ. 169 ಡಿವೈಡೆಡ್ ಬೈ 12 ಅಂತ ಬಂದಿದೆ. ಮೈನಸ್ F2 ಎಷ್ಟು ಬಂದಿದೆ ನಮಗೆ, F2 13/6 ಅಂತ ಬಂದಿದೆ. 13/6 ಇಂಟು F3 ಎಷ್ಟು ಬಂದಿದೆ, 13/4 ಅಂತ ಬಂದಿದೆ ನಮಗೆ. 13/4. ಸೊ ನಮ್ಗೆ ಇಲ್ಲಿ ನೋಡಿ ಇವಾಗ, ಸೊ ಇದೆಷ್ಟಾಗುತ್ತೆ, ಇಲ್ಲಿ 169/12 ಅಂತಾಯಿತು, ಮೈನಸ್ 13 ಅದನ್ನು 169 ಆಯಿತು. ಬಟ್ ಕೆಳಗಡೆ ಏನು ಬರುತ್ತೆ, 24 4 24 ಅಂತ ಆಯಿತು. ಸೊ ಇವಾಗ ಮತ್ತೆ 2 ಟರ್ಮ್ ಬಂತು, ಒಂದರಲ್ಲಿ ಇನ್ನೊಂದು ಕಳಿಬೇಕು. 169/12 ಅನ್ನೋದು ಒಂದು ಫ್ರ್ಯಾಕ್ಷನ್ನು, 169/24 ಅನ್ನೋದು ಇನ್ನೊಂದು ಫ್ರ್ಯಾಕ್ಷನ್ನು. ಕಳಿಬೇಕು ಅಂದರೆ ಮತ್ತೆ ಎಲ್ ಸಿ ಎಮ್ ತೊಗೋಬೇಕು. ಯಾವಾಗಲೂ ಈ ಥರ 2 ಟರ್ಮ್ ಇದ್ದಾಗ ಒಂದು ಸತಿ ನೋಡಿ, ದೊಡ್ಡ ಟರ್ಮು ಚಿಕ್ಕ ಡಿನಾಮಿನೇಟ್ರಿಂದ ಭಾಗ ಆಗುತ್ತಾ ಅಂತ. ದೊಡ್ಡ ಡಿನಾಮಿನೇಟ್ರ್ 24, ಚಿಕ್ಕ ಡಿನಾಮಿನೇಟ್ರ್ 12, 12 24, ಸೊ ಭಾಗ ಆಗುತ್ತೆ. ಹಾಗಾಗಿ ನಾವು ಎಲ್ ಸಿ ಎಮ್ನ 24 ಅಂತ ಇಟ್ಕೊಂಡ್ರೆ ಫಸ್ಟ್ದೇನು ಬರುತ್ತೆ, ನ್ಯೂಮರೇಟರ್ 169 ಇದೆ ಇಂಟು ಇದ್ರ ಡಿನಾಮಿನೇಟರ್ 12ರಿಂದ ಎಲ್ ಸಿ ಎಮ್ನ ಭಾಗಿಸಿದ್ರೆ 12 24. ಸೊ ಕೋಶಂಟ್ ಎಷ್ಟು ಬಂತು, 12 ಅಂದರೆ 2 ಕೋಶಂಟ್. ಮೈನಸ್ ಸೆಕೆಂಡ್ ಫ್ರ್ಯಾಕ್ಷನಲ್ಲಿ ಏನಿದೆ ನ್ಯೂಮರೇಟರು 169 ಇಂಟು, ಓಕೆ, 24ರಿಂದ ಒಂದು ಸತಿ ಭಾಗ ಆದರೆ 24 24. ಸೊ 1 ಕೋಶಂಟ್ ಆಯಿತು. ಸೊ ನಮಗೇನು ಬಂತು ಇವಾಗ ಇಲ್ಲಿ 169 ಇಂಟು 2 ಮೈನಸ್ 169 ಇಂಟು 1 ಅಂತಂದರೆ ಇಲ್ಲಿ 2 ಆಫ್ 169 1 ಆಫ್ 169 ಕಳೆದೇನು ಬರುತ್ತೆ, 1 ಬರುತ್ತೆ. ಅಥವಾ ಇದನ್ನು ಹೆಂಗೆ ಬರೀಬೋದು, 169 ಇಂಟು 2 ಮೈನಸ್ 1 ಅಂತ ಕಾಮನ್ ಫ್ಯಾಕ್ಟರ್ ತೆಗೆದ್ರೆ. ಸೊ ಅಲ್ಲಿಗೆ ಏನಾಯ್ತಿದು 24. ಅದು ಯಾಕೆ ಅಂತಂದರೆ 169 ಇಂಟು 2 ಅಂದರೆ ದೊಡ್ಡ ಅಂಕಿ ಬರುತ್ತೆ, ಮತ್ತು ಅದರಲ್ಲಿ 169 ಕಳೆದ್ರೆ 169 ಬರುತ್ತೆ. ಅದಕ್ಕೋಸ್ಕರ ಒಂದು ಸತಿ ಈ ಥರ ದೊಡ್ಡ ಅಂಕಿ ಇಂದಾಗ ಚಿಕ್ಕ ಅಂಕಿ ಮಲ್ಟಿಪಲ್ ಇದ್ದರೆ ಕಾಮನ್ ಫ್ಯಾಕ್ಟರ್ ತೆಗೆದು ಸೀರಿಯಸ್ಸಾಗಿ ಇದೆಷ್ಟು ಅಂತ ಕಂಡುಹಿಡ್ಬೋದು. ಸೊ ಇದೆಷ್ಟಾಯಿತು, 1 ಆಯಿತು. ಸೊ ಅಲ್ಲಿಗೆ ಏನು ಬಂತು ನಮಗೆ 169/24. ಸೊ 169/24 ಬಂದಾಗ ಏನು ಮಾಡೋದು ನಾವು, ಇದನ್ನು ಮಿಕ್ಸ್ಡ್ ಫ್ರ್ಯಾಕ್ಷನ್ ಇಡಬೇಕು ಅಂತಂತಂದರೆ ಭಾಗಿಸೋದು 169 ಅದನ್ನು 24ರಿಂದ ಭಾಗಿಸೋದಕ್ಕೆ ಫಸ್ಟ್ ಇದು ಹೋಗೋದಿಲ್ಲ 0, 24 7 7 4 28 7 14 2 16 1 ಅಂತ ಬಂತು. ಸೊ ಇಲ್ಲಿ ಎಷ್ಟಿಗಾಯಿತು, 7 ಅನ್ನೋದು ಹೋಲ್ ಪೋರ್ಷನ್ನು, ರಿಮೈಂಡರ್ 1, ಇದು 24. ಸೊ 7 1 24th ಅಂತ ಹೇಳ್ಬಿಟ್ಟು ನಮಗೆ ಇದರದ್ದು ಉತ್ತರ ಬಂತು. ಸೊ ಈ ಥರ ಈ ಪ್ರಾಬ್ಲಮ್ಸ್ ಆ್ಯಂಡ್ ಫ್ರ್ಯಾಕ್ಷನ್ಸ್ದು ಡಿಫ್ರೆಂಟ್ ಮಲ್ಟಿಪಲ್ ಆಪರೇಷನ್ಸ್ ಇದನ್ನು ಮಾಡ್ಬೋದು. ಏನೇನಿದೆ ಇಲ್ಲಿ, ಒಂದರಲ್ಲಿ ಒಂದು ಫ್ರ್ಯಾಕ್ಷನಲ್ಲಿ ಗುಣಿಸೋದಿದೆ, ಇನ್ನೊಂದು ಫ್ರ್ಯಾಕ್ಷನಲ್ಲಿ ಕಳೆಯೋದಿದೆ, ಇನ್ನೊಂದು ಥರ್ಡ್ ಫ್ರ್ಯಾಕ್ಷನಲ್ಲಿ ಕಳೆಯೋದಿದೆ, ಆಮೇಲೆ ಈ ಕಳೆದಿದ್ದು ಎರಡನ್ನು ಗುಣಿಸೋದಿದೆ, ಅದು ಬಂದಾದಮೇಲೆ ಈ ಗುಣಿಸಿದ್ರಿಂದ ಇದನ್ನು ಕಳೆಯೋದಿದೆ. ಈ ಥರದ್ದು ಮಿಕ್ಸ್ಡ್ ಫ್ರ್ಯಾಕ್ಷನ್ಸು ಎಲ್ಲ ಥರದ್ದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು. ಇವಾಗ ಇನ್ನೂ ಒಂದು ಲೆಕ್ಕ ಮಾಡೋಣ. ಫೈಂಡ್ ದಿ ಡಿಫರೆನ್ಸ್ ಬಿಟ್ವೀನ್ 2 1/9 ಪ್ಲಸ್ 6 1/4 ಆಫ್ so and so ಆ್ಯಂಡ್ ಇದು
2.5 into 3 2/5 minus 1 2/5 ಅಂದ್ರೆ ಏನ್ ಮಾಡಿದ್ದಾರೆ, ಒಂದು ಕಾಂಪೌಂಡ್ ಫ್ರಾಕ್ಷನ್ ಅಂತ ಕರಿತೀವಿ, ಕಾಂಪೌಂಡ್ ಎಕ್ಸ್ಪ್ರೆಷನ್ ಅಂತ, ಅಂದ್ರೆ ಮಲ್ಟಿಪ್ಲಿಕೇಶನ್ ಡಿವಿಷನ್ ಎಲ್ಲ ಸೇರಿರೋ ಎಕ್ಸ್ಪ್ರೆಷನ್. ಇನ್ನೊಂದು ಕಾಂಪೌಂಡ್ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ಈ ಕಾಂಪೌಂಡ್ ಎಕ್ಸ್ಪ್ರೆಷನ್ ಇಂದ ಬರೋ ಉತ್ತರದಲ್ಲಿ ಈ ಕಾಂಪೌಂಡ್ ಎಕ್ಸ್ಪ್ರೆಷನ್ ಉತ್ತರನ ಕಳೀರಿ ಅಂತ. ಡಿಫರೆನ್ಸ್ ಬಿಟ್ವೀನ್ ಅಂದ್ರೆ ಯಾವ್ದನ್ನ ಕಳೀರಿ ಅಂತ ಏನ್ ಹೇಳೋದಿಲ್ಲ. ನಾವು ದೊಡ್ಡದ್ರಲ್ಲಿ ಚಿಕ್ಕದನ್ನ ಕಳೆದ್ರೆ ಪ್ಲಸ್ ಬರುತ್ತೆ, ಚಿಕ್ಕದ್ರಲ್ಲಿ ದೊಡ್ಡದನ್ನ ಕಳೆದ್ರೆ ಮೈನಸ್ ಬರುತ್ತೆ. ಅವರಾಗೆ ಸುಮ್ಮನೆ ಫೈಂಡ್ ದಿ ಡಿಫರೆನ್ಸ್ ಬಿಟ್ವೀನ್ ಅಂತ ಹೇಳಿದಾಗ ಅವ್ರಿಗೆ ಮೈನಸ್ಸು ಪ್ಲಸ್ ಇಂಟ್ರೆಸ್ಟ್ ಇಲ್ಲ. ಒಟ್ಟೆ ಬರೀ ಡಿಫರೆನ್ಸ್ ಹೇಳಿ ಅಂತ. 6ಕ್ಕೂ 3ಕ್ಕೂ ವ್ಯತ್ಯಾಸ ಅಂದ್ರೆ 3ರಲ್ಲಿ 6 ಕಳೆದ್ರು 3 ವ್ಯತ್ಯಾಸ, 6ರಲ್ಲಿ 3 ಕಳೆದ್ರು ಬರುತ್ತೆ. ಬಟ್ 3 - 6 ಅಂತ ಬರೆದ್ರೆ -3 ಆಗುತ್ತೆ, 6 - 3 ಅಂದ್ರೆ +3 ಆಗುತ್ತೆ. ಸೊ ನಾವು ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಬರೀ ಡಿಫರೆನ್ಸ್ ಬಿಟ್ವೀನ್ ಅಂತಂದಾಗ ದೊಡ್ಡ ಫ್ರಾಕ್ಷನ್ ಯಾವ್ದಿರುತ್ತೋ ಅಂದ್ರೆ ದೊಡ್ಡ ವ್ಯಾಲ್ಯೂ ಫ್ರಾಕ್ಷನ್ ಯಾವ್ದಿರುತ್ತೋ ಅದರಲ್ಲಿ ಚಿಕ್ಕ ವ್ಯಾಲ್ಯೂ ಫ್ರಾಕ್ಷನ್ ಅನ್ನ ಕಳಿಬೇಕು. ಇಷ್ಟೊಂದು ಕಾಮನ್ ಸೆನ್ಸ್ ಇಟ್ಕೋಬೇಕು. ಸೊ ಇವಾಗ ಏನ್ ಮಾಡೋದು, ಇದನ್ನ ಆಸ್ ಯೂಶುವಲ್ ಯಾವಾಗ್ಲೂ ಇದನ್ನೇನ್ ಮಾಡಿ ನಾವು ಫ್ರಾಕ್ಷನ್ 1 ಅಂತ ಇಟ್ಕೊಳ್ಳೋಣ. ಇದನ್ನೇನಂತ ಅನ್ಕೊಳ್ಳೋಣ, ಫ್ರಾಕ್ಷನ್ 2 ಅಂತ ಇಟ್ಕೊಳ್ಳೋಣ. ಸೊ ಇವಾಗ ಫ್ರಾಕ್ಷನ್ 1 ಅಲ್ಲಿ ಏನಿದೆ, 2 1/9 ಪ್ಲಸ್ 6 1/4 of 1 3/5 ಅಂತ ಇದೆ. ಸೊ ನಾವೇನ್ ಮಾಡಬೇಕು, ಫಸ್ಟ್ ಮಲ್ಟಿಪ್ಲಿಕೇಶನ್, ಆಮೇಲೆ ಅಡಿಷನ್, ಸೆಕೆಂಡ್ ಅಡಿಷನ್. 2a ಅಂತ ಕಾಣ್ಕೊಂಡ್ಬಿಟ್ಟಿದ್ರೆ ಆಮೇಲೆ ಹಿಂಗ್ ಬರೀತೀನಿ ಇದನ್ನ, ಫಸ್ಟ್ ಮಲ್ಟಿಪ್ಲಿಕೇಶನ್ ಸೆಕೆಂಡ್ ಅಡಿಷನ್ ಅಂತ. ಸೊ ಬಾಡ್ಮಾಸ್ ರೂಲ್ ಉಪಯೋಗಿಸ್ಬೇಕು ಈಗ. ಸೊ ಇಲ್ಲಿ ಮತ್ತೆ ಮಾಡ್ಕೊಳ್ಳೋದು, ಇಲ್ಲೇ ಸಿಂಪ್ಲಿಫೈ ಮಾಡ್ಕೊಂಡ್ಬಿಡೋಣ ಇಲ್ಲಿ ಬಲಗಡೆಗೆ. ಸೊ 6 1/4 of 1 3/5 ಅಂತಂದ್ರೆ ಇಲ್ಲೇ ಕುತ್ಕೊಳ್ಳಿ, 4 × 24 1 25/4, ಹಾಫ್ ಅಂದ್ರೆ ಇಂಟು 5 1 5 3 8/5. ಇಲ್ಲಿ ನೋಡಿ, ಇಲ್ಲಿ 5 5 25, 4 2 8 ಅಂತ ಹೋಯ್ತು, 5 2 10 ಅಂತ ಉತ್ತರ ಬಂತು ಸೀದಾ. ಓಕೆ, 2 1/9 ಅಂತ ಅನ್ನೋದನ್ನ ಆಡ್ ಮಾಡ್ಕೋಬೇಕಲ್ಲ ನಾವು. ಅದಕ್ಕೋಸ್ಕರ ಅಡಿಷನ್ಗೆ ಬರ್ಕೋಬೇಕಾದ್ರೆ ನಾವೇನ್ ಮಾಡ್ಬೇಕು, ವಿ ಶುಡ್ ಆಲ್ವೇಸ್ ಕೀಪ್ ದಿ ಮಿಕ್ಸ್ಡ್ ಫ್ರಾಕ್ಷನ್ ಆಸ್ ಸಚ್ ಅಂಡ್ ಸಪರೇಟ್ ಹೋಲ್ ಅಂಡ್ ಅಡಿಷನ್ ಫ್ರಾಕ್ಷನ್ ಪಾರ್ಟ್. ಅದನ್ನೇ ಕೇರ್ಫುಲ್ ಆಗಿರ್ಬೇಕು. ಈ ತರ ಲೆಕ್ಕ ಬಂದಾಗ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾದ್ರೆ ಇಂಪ್ರಾಪರ್ ಫ್ರಾಕ್ಷನ್ ಮಾಡ್ಕೊಳ್ಳೋದು, ಅಡಿಷನ್ ಸಬ್ಟ್ರಾಕ್ಷನ್ ಮಾಡ್ಕೋಬೇಕಾದ್ರೆ ಮಿಕ್ಸ್ ಫ್ರಾಕ್ಷನ್ ಅನ್ನ ಸಪರೇಟ್ ಮಾಡೋದು, ಹೋಲ್ ಪಾರ್ಟು ಫ್ರಾಕ್ಷನ್ ಪಾರ್ಟ್. ಸೊ ಈ ರೂಲ್ ನ ಚೆನ್ನಾಗಿ ನೆನಪಿಟ್ಕೊಳ್ಳಿ. ದೇರ್ ಫೋರ್ ಈಕ್ವಲ್ಸ್ 2 + 1/9 + 10 ಅಂತ ಆಯ್ತು. ನೋಡಿ, ಸ್ಟ್ರೈಟ್ ಫಾರ್ವರ್ಡ್ ಎಷ್ಟು ಈಸಿಯಾಗಿ ಬಂದ್ಬಿಡುತ್ತೆ. ನೆಕ್ಸ್ಟ್ ಏನ್ ಮಾಡೋದು, ಇವಾಗ ಕೂಡ್ಕೊಳ್ಳೋದು. 10 2 12 ಹೋಲ್ ಪಾರ್ಟ್ ಬಂತು, ಪ್ಲಸ್ 1/9 ಬಂತು. ಸೊ ಇದನ್ನ ಹೆಂಗ್ ಬರಿತೀವಿ ನಾವು, 12 1/9 ಅಂತ. ಇಲ್ಲಿ 3 3 9 3 4 12 ಅಂತ ಹೊಡೆದಾಕ್ಬಾರ್ದು. ಮತ್ತೆ ಇದಾಕೆಂದ್ರೆ ಕೂಡ್ತಾ ಇದೀವಿ, ಎಷ್ಟಾಗುತ್ತಿದೆಯೋ 12 9 108 1 109/9 ಆಗುತ್ತೆ. ಸೊ ಆದ್ರಿಂದ ಎಲ್ಲಾ ಹುಡುಗರು ಅದೊಂದು ಮಿಸ್ಟೇಕ್ ಮಾಡ್ಬಿಡ್ತಾರೆ. ಒಟ್ಟಿಗೆ 12 1/9 ಬರ್ದಾಗ ಇಲ್ಲಿ 3 3 9 3 4 12 ಅಂತ ತೆಗೆದ್ಬಿಡ್ತಾರೆ. ತೆಗಿಬಾರ್ದು. ಅದಕ್ಕೋಸ್ಕರ ಯಾವಾಗಲೂ ಜ್ಞಾಪಕ ಇಟ್ಕೊಂಡಿರ್ಬೇಕು. ಮಿಕ್ಸ್ ಫ್ರಾಕ್ಷನ್ ಬರ್ದಾಗ ಹೋಲ್ ಪಾರ್ಟೇ ಬೇರೆ, ಫ್ರಾಕ್ಷನ್ ಪಾರ್ಟೇ ಬೇರೆ. ಅವೆರಡನ್ನ ಕೂಡೋ ಸೈನು ಬರೆದ್ರೆ ದೊಡ್ಡ ಕಾಣಿಸುತ್ತೆ ಅಂತ ಹೇಳಿ ಅದನ್ನ ತೆಗೆದುಬಿಟ್ಟಿದೀವಿ ಅಂತ ಹೇಳಿ ಇಲ್ಲಿ ಕೂಡೋದಿದೆ ಅಂತ ಜ್ಞಾಪಕ ಇಟ್ಕೊಂಡಿರ್ಬೇಕು. ಓಕೆ, ಇದು ಉತ್ತರ. ಓಕೆ, ಸೊ ಈಗ ಇನ್ನೊಂದು ಲೆಕ್ಕ ಮಾಡೋಣ. ಮೂರನೇ ಲೆಕ್ಕ ಇದು. ದಿಸ್ ವಾಸ್ ಥರ್ಡ್. ಈಗ ನೆಕ್ಸ್ಟ್ ಫೋರ್ತ್. ಈಗ ನೋಡಿ, ಒಂದ್ ಸ್ವಲ್ಪ ದೊಡ್ಡ ಲೆಕ್ಕ ಮಾಡೋಣ. ಎಕ್ಸ್ಕ್ಯೂಸ್ ಮೀ ಸರ್, ಯಾ, ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿಲ್ಲ ಸರ್. ಜಸ್ಟ್ ಒನ್ ಈಕ್ವೇಶನ್ ಅಷ್ಟೇ ಸೊಲ್ಯೂಷನ್ ಓ ಕಂಡು. ಸಾರಿ ನೋಡಿದ್ರಾ, ಅರ್ಜೆಂಟ್ ಅಲ್ಲಿ ಇರ್ತೀನಿ ನಾನು, ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಸಾರಿ. ಈಗ F2 ಮಾಡ್ಬೇಕೀಗ. ಫೈನ್, F2 ಎಲ್ಲಿದೆ, ಅಲ್ಲಿದೆ. ಓಕೆ, ನಾವು F2. ಥ್ಯಾಂಕ್ಸ್ ಅಮ್ಮ.
ಸೊ ನಾವೀಗ F2 ಈಕ್ವಲ್ಸ್ ಏನೇನು ಕೊಟ್ಟಿದ್ದಾರೆ 2.5 into 3 2/5 minus 1 2/15. ಓಕೆ, ಸೊ ಈಗ ಇಲ್ಲೂ ಅಷ್ಟೇನೆ, ಫಸ್ಟ್ ಮಲ್ಟಿಪ್ಲಿಕೇಶನ್, ಆಮೇಲೆ ಸೆಕೆಂಡ್ ಸಬ್ಟ್ರಾಕ್ಷನ್. ಸೊ ಮತ್ತೆ ಇಲ್ಲಿ ಮಾಡ್ಕೊಳ್ಳೋಣ. 2 4 1 5/2 ಇಂಟು 5 3 15 2 17/3 2/5 ಅದು 2.5 3 2/5 ಕರೆಕ್ಟ್. ಓಕೆ, 5 3 15 2 17/5 ಅಂತ ಇದೆ. ಸೊ 5 5 ಹೋಯ್ತು, ಏನು ಬಂತು ಇವಾಗ ಇಲ್ಲಿ 17/2 ಅಂತ ಬಂತು. ನೆಕ್ಸ್ಟ್ ಕಳಿಬೇಕಾಗಿದೆ, ಆದ್ರಿಂದ ಇದನ್ನ ಏನು ಮಾಡ್ಬೇಕು ನಾವು 2 8 16 16 1 17/2 ಅಂತ, 2 8 16 1 17/2 ಅಂತ. ಯಾಕೆ ನಾ ಹಿಂಗೆ ಮಾಡ್ಕೊಂಡೆ ಹೇಳಿ, ನೆಕ್ಸ್ಟ್ ಕಳಿಬೇಕು. ಇಲ್ಲಿ ನಾನು ಕಳಿಬೇಕಾಗಿದ್ರಿಂದ ಇಲ್ಲಿ ಅಂದ್ರೆ ಹೋಲ್ ನಂಬರೇ ಬಂದ್ಬಿಡ್ತು ಸಿಂಪ್ಲಿಫೈ ಮಾಡಿದ್ಮೇಲೆ. ಕೇರ್ಫುಲ್ ಆಗಿರಿ, ಅವ್ನು ಜಾಣ ನಿಮ್ಗೆಲ್ಲ ಬರುತ್ತಾ ಅಂತ ಕೊಡೋಕ್ಕೋಸ್ಕರ ಲೆಕ್ಕ ಕೊಡ್ತಾನೆ. ಸೊ ಇಲ್ಲೇನಾಯ್ತು, ನಾವು ಗುಣಿಸ್ಕೊಂಡ ತಕ್ಷಣ ಏನು ಬಂದ್ಬಿಡ್ತು, ನಮಗೆ ಒಂದು ಇಂಪ್ರಾಪರ್ ಫ್ರಾಕ್ಷನ್ ಬಂತು. ನೆಕ್ಸ್ಟ್ ನಾನು ಅದ್ರಲ್ಲಿ ಕಳಿಬೇಕು, ಹಾಗಾಗಿ ಏನು ಮಾಡ್ಕೋಬೇಕು, ಅದನ್ನ ಹೋಲ್ ಪಾರ್ಟು ಫ್ರಾಕ್ಷನ್ ಪಾರ್ಟು ಸಪ್ರೇಟ್ ಮಾಡ್ಕೋಬೇಕು. ಅದಕ್ಕೆ ಹೆಂಗೆ ಮಾಡ್ತೀವಿ ನಾವು, 17 ಹತ್ರ ಯಾವುದು 2 8 16, ಈಗ 18 ಇದ್ದಿದ್ರೆ 2 9 18 ಆಗುತ್ತಿತ್ತು, 19 ಇದ್ದಿದ್ರೆ ಏನಾಗ್ತಿತ್ತು 2 9 18. ಸಾಮಾನ್ಯ ಹಾಗೆ ಬರುತ್ತೆ, ನೋಡ್ಕೋಬೇಕು. ಒಂದ್ಸತಿ 2/3 ಬರ್ಬೋದು ಹಾಗೆ. ಸೊ ಬೇಸಿಕಲಿ ಕೇರ್ಫುಲ್ ಆಗಿ ನೋಡ್ಕೊಂಡು ಈ ತರ 2 8 16 1 17/2 ಅನ್ನೋದನ್ನ ಬರ್ಕೊಳ್ಳೋದು. ಸೊ ಈಗ ಏನಾಗುತ್ತೆ, ಇವಾಗ ಇಲ್ಲಿ 8.5 ಮೈನಸ್ 1 2/15 ಅಂತ ಆಯ್ತು ಇವಾಗ. ಸೊ ಆಯ್ತಾ. ಸೊ ಈಗ 8.5 ಮೈನಸ್ 1/15 ಅಂತಂದ್ರೆ ಏನ್ ಮಾಡ್ಕೋಬೇಕು ನಾನು, ಇದು 8 ಪ್ಲಸ್ ಹಾಫ್ ಮೈನಸ್ 1 ಪ್ಲಸ್ 2/15 ಅಂತ ಆಯ್ತು. ಸೊ ಈಗೇನು ಬಂತು ಇವಾಗ ನನಗೆ, ಈಗ ನೋಡಿ ಇಲ್ಲಿ 8ರಲ್ಲಿ 1 ಹೋದ್ರೆ 7 ಹೋಲ್ ಪಾರ್ಟ್ ಕೂಡಿದ್ರಿಂದ, ಪ್ಲಸ್ ಹಾಫ್ ಪ್ಲಸ್ 2/15 ಅಂತ ಆಯ್ತು. ಸೊ ಇದನ್ನೇನು ಮಾಡ್ಕೋಬೋದು ನಾನು, 7 ಪ್ಲಸ್ 2 ಇಂಟು 15, ಯಾಕೆಂದ್ರೆ ಯಾವುದು ಕಾಮನ್ ಫ್ಯಾಕ್ಟರ್ ಇಲ್ಲ. ಸೊ ಆದ್ರಿಂದ 1 ಇಲ್ಲಿ ಹೋದ್ರೆ 1 ಇಂಟು 15 ಪ್ಲಸ್ ಇಲ್ಲಿ 2 ಇದೆ, ಇಲ್ಲೇನಾಗುತ್ತೆ 15 ಹೋದ್ರೆ 2 ಬರುತ್ತೆ, 15 ಹೋದ್ರೆ ನಮಗೆ 2 ಬರುತ್ತೆ. ಸೊ ಇಲ್ಲಿ ಎಷ್ಟಾಯ್ತು ಇವಾಗ, 7 ಪ್ಲಸ್ 19/15 30 ಆಯ್ತು. 7 ಪ್ಲಸ್ 19 ಆಯ್ತಾ, ಇದು 15 4 19. ಇದು ಸೌಮ್ಯ ಚೆಕ್ ಮಾಡ್ತಾ ಇರಿ, ನಾ ಹೇಳೋ ಪರದಲ್ಲಿ ಅರ್ಥಮೆಟಿಕ್ಸ್ ಮಿಸ್ಟೇಕ್ಸ್ ಆಗ್ಬೋದು. ಸರಿ ಇದೆ ಅಲ್ವಾ ಈಗ? ಸರ್ ಅದು -1 2/15 ಇದೆಯಲ್ಲ, ಅದು -2ಕ್ಕೂ ಅಪ್ಲೈ ಆಗತ್ತಲ್ವಾ ಸರ್? -1 ಸರಿ ಸರಿ ಸರಿ, ಕರೆಕ್ಟ್ ನೋಡಿದ್ರೆ ಇಂಥವೇ ಆಗ್ತಾ ಇರುತ್ತೆ ನಂಗೆ. ಇಲ್ಲಿ ಇದನ್ನ ನಾವು ಕೇರ್ಫುಲ್ ಆಗಿ ಹಾಕೋಬೇಕು ಇದನ್ನ. ವೆರಿ ಕರೆಕ್ಟ್, ಇದೇ ನನ್ಗೇನೋ ಡೌಟ್ ಬಂತ ಉತ್ತರ ಬಂದಾಗ. ಇಲ್ಲಿ ಕೇರ್ಫುಲ್ ಆಗಿರ್ಬೇಕು. ಇದು ಮೈನಸ್ ಅಂತ ಬಂದ ತಕ್ಷಣ ನಾವು ಇದಕ್ಕೆ ಬ್ರಾಕೆಟ್ ಹಾಕೋಬೇಕು. ಅವಾಗ ಮೈನಸ್ ಆದ್ಮೇಲೆ ಮಿಕ್ಸ್ ಫ್ರಾಕ್ಷನ್ ಇದ್ದಾಗ ಅದನ್ನ ಬಿಡಿಸ್ ಬರ್ಕೊಂಡಾಗ ಮೈನಸ್ ಹಾಕೋಬೇಕು. ಸೊ ಇಲ್ಲೇನಾಗುತ್ತೆ ಅಂತಂದ್ರೆ 7 ಆಯ್ತಲ್ಲ, ಇಲ್ಲಿ ಮೈನಸ್ ಹಾಕೋಬೇಕು. ಕರೆಕ್ಟ್. ಸೊ ಈಗ ಇದನ್ನ ಮಾಡಿದಾಗ ನಮ್ಗೆ 7 ಪ್ಲಸ್ 2 ಇಂಟು 15 ಅಂತ ಬರ್ಕೊಂಡು, ಇಲ್ಲಿ ಫಸ್ಟ್ 1 ಇಂಟು 2 ಹೋದ್ರೆ ಇಲ್ಲಿ 15 ಆಯ್ತು, ಮೈನಸ್ ಇಲ್ಲಿ 15 ಹೋದ್ರೆ ಏನ್ ಬಂತು, 2 ಉಳಿತು. ಸರಿ, 2 ಇಂಟು 2 ಉಳಿತು. ಸೊ ಇಲ್ಲೇನಾಯ್ತು, 15 4 ಹೋದ್ರೆ 7 ಪ್ಲಸ್ 11/30. ಈಗ ಸರಿ ಹೋಯ್ತಲ್ವಮ್ಮ? ಈಗ ಸರಿ ಇದೆ ಅಲ್ವಾ ಇದು? 7 ಪ್ಲಸ್ ಇದು 15 ಮೈನಸ್ 4 11 11/30. ಓಕೆ ಫೈನ್. ಸೊ ಅಲ್ಲಿಗೆ ಏನ್ ಬಂತು ನಮ್ಗೆ, ಇದು 7 11/30 ಅನ್ನೋ ತರ ಬಂದಿದೆ. ಇದ್ಯಾವ್ದಿದು, F2. ಈಗ ನಮ್ಗೆ ಏನ್ ಹೇಳ್ತಾ ಇದ್ದಾನೆ ಅವನು, ಈಸ್ ಆಸ್ಕಿಂಗ್ ಅಸ್ ಟು ಫೈಂಡ್ ದಿ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು.
So, ಈಗ ನೋಡಿ ನಮ್ಗೆ ಏನಪ್ಪಾ ಅಂತಂತಂದ್ರೆ ಯಾವುದು ದೊಡ್ಡ ಫ್ರಾಕ್ಷನ್ ಅಂತ ಹೇಳಿ 109/9 ಇಲ್ಲಿ 37 ಇಲ್ಲಿ ನೋಡಿ ಇಲ್ಲಿ ಇವಾಗ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ 1/9ಗೂ 11/30ಗೂ ಯಾವುದು ಅಂತ ನೋಡ್ಕೊಳ್ಳೋದು ಫಸ್ಟ್. ದಿಸ್ 11/30 1/9 ಅಂತಂದ್ರೆ ಏನಾಗುತ್ತೆ ಇದರಲ್ಲಿ, ಈ 9 ಅಂತ ತೆಗೆದ್ರೆ 30ನಲ್ಲಿ ಎಷ್ಟು ಬರುತ್ತೆ, 9 2 18 9 3 27 ಅಂತಂದ್ರೆ 1/9 ಇಂಟು 1/3 ಹತ್ತತ್ರ ಇದೆ ಇವಾಗ. ಓಕೆ, ದೇರ್ ಫಾರ್ ಈ ಥರ ಡೌಟ್ ಇದ್ದಾಗ ಏನು ಮಾಡೋದು ಅಂದರೆ ಉತ್ತರ ಏನು ಬರುತ್ತೋ ಅದನ್ನ ಮೈನಸ್ ಅಂತ ಬಂದಿದ್ದಕ್ಕೆ ಒಂದು ಅಬ್ಸಲ್ಯೂಟ್ ವ್ಯಾಲ್ಯೂ ಹಾಕಿ ಡಿಫ್ರೆನ್ಸ್ ಮಾತ್ರ ನಾವು ಬರೆದ್ರೆ ಸಾಕಾಗತ್ತೆ. ಇಲ್ಲಿ ನೋಡಿದಾಗ ತಕ್ಷಣ ಇಲ್ಲಿ ಏನಾಗಿದೆ, ಹೋಲ್ ಪಾರ್ಟ್ 12 ಇದೆ, ಇಲ್ಲಿ ಹೋಲ್ ಪಾರ್ಟ್ 7 ಇದೆ. ಸೊ ಈ ಹೋಲ್ ಪಾರ್ಟ್ ಲೆಕ್ಕದಲ್ಲಿ ಇದನ್ನ ಕಮ್ಮಿ ತಗೊಂಡ್ಬಿಡೋಣ, ಯಾವುದನ್ನ 7 ಕಮ್ಮಿ ತಗೊಳ್ಳೋಣ. ದೇರ್ ಫಾರ್ ವಿ ವಿಲ್ ಮೇಕ್ F1 minus F2 equals 12 1/9 minus 7 11/30 ಅಂತ ಮಾಡೋಣ. ಸೊ ಈಗ ಇದೇನಾಗುತ್ತೆ, ಇದು 12 + 1/9 ಕೇರ್ಫುಲ್ ಆಗಿ ಮೈನಸ್ ಆಫ್ 7 + 11/30 ಅಂತ ಬರ್ಕೊಂಡು 12 + 1/9 ಮೈನಸ್ 7 ಮೈನಸ್ 11/30 ಅಂತ ಬರ್ಕೊಂಡು 12ರಲ್ಲಿ 7 ಹೋದ್ರೆ 5 ಪ್ಲಸ್ ಇಲ್ಲಿ LCM ಕಂಡುಹಿಡ್ಕೋಬೇಕು 9ಗೂ 30ಗೂ 9 30 LCM ಕಂಡುಹಿಡಿದ್ರೆ 3 3 9 3 10 30. ಸೊ 9 × 10 ಆ ಥರ ಇದೆ, 3 × 3 × 10 ಅಂತಿದೆ. ಅದನ್ನ ಹಂಗೆ ಬರ್ಕೊಳ್ಳೋಣ, 3 × 3 × 10 ಅಂತ ಬರ್ಕೊಂಡು. ಸೊ ಇವಾಗ ನೋಡಿ ಇಲ್ಲಿ ಮೇಲೆ 1 ಇದೆ, 3 3 9 ಹೋದ್ರೆ ಏನಾಗುತ್ತೆ, 10 ಆಗುತ್ತೆ. ಇಲ್ಲಿ ಏನಿದೆ 11 ಇದೆ, 11 ಇರೋದ್ರಲ್ಲಿ ಏನಾಗುತ್ತೆ, 13 30 ಹೋದ್ರೆ 3 ಉಳಿಯುತ್ತೆ, ಇಂಟು 3 ಅಂತ ಆಗುತ್ತೆ. ಸೊ ಇಲ್ಲಿ ನೋಡಿ ಈಗ ಏನ್ ಬಂತು, 5 ಪ್ಲಸ್ ಕೆಳಗಡೆಗೆ 90 ಇದೆ. ಓಕೆ, ಇದು 10, ಇದು 33 ಅಂದ್ರೆ ಏನಾಯ್ತು, ಇದು -23 ಆಯ್ತು. ಏನ್ ಬಂತು, -23 ಆಯ್ತು. ಸೊ ಈಗ ಏನಾಗಿದೆ, ಇದು 5 -23/90 ಅಂತಾಗಿದೆ. ಇದರಲ್ಲೂ ಅಷ್ಟೇ, ನಿನ್ನೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಕೂಡೋದ್ರ ಬದಲು ಕಳೆದು ಬಿಡೋದು, ಕೂಡೋದ್ರ ಬದಲು ಏನು ಮಾಡೋದು, ಕಳೆದು ಬಿಡೋದು. ಸೊ 90 × 5 -23 ಈಸ್ ನ್ಯೂಮರೇಟರ್ ಆಫ್ ಇಂಪ್ರಾಪರ್ ಫ್ರಾಕ್ಷನ್. ಎಲ್ಲ ಸತಿನೂ ಪ್ಲಸ್ ಇರಬೇಕು ಅಂತಿಲ್ಲ, ಕೆಲವು ಸತಿ ಈ ತರ ಹೋಲ್ ಪಾರ್ಟ್ ಮೈನಸ್ ಫ್ರಾಕ್ಷನಲ್ ಪಾರ್ಟ್ ಬರುತ್ತೆ. ಸೊ ಅಂತವಾಗ ಇದನ್ನ ಮಾಡೋದು. ಎಷ್ಟಾಯ್ತು ಇದು, 450 ಒಂದು 23, 10 3 7 5 2 3 437 ಬಂತು. ಸೊ 437/90 ಅಂತ ಬಂತು, 437/90. ಸೊ ಇದಕ್ಕಷ್ಟೇನೆ 94 427 ಆಗುತ್ತೆ. 427 ಇದರಲ್ಲಿ 13 ಕರೆಕ್ಟ್, 427 ಕರೆಕ್ಟ್, 427. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ, 9 4 36, 9 5 45 ಅಂದ್ರೆ 4ರಿಂದ ಹೋಗುತ್ತೆ. ಸೊ 4 ಹೋಲ್ ಪಾರ್ಟ್ ಬರುತ್ತೆ. 9 4 36, 9 5 45 ಅಂದ್ರೆ 427 360 ಕಳೆದ್ರೆ ಎಷ್ಟು ಬರುತ್ತೆ, 7, 12 6 6 3 0. ಸೊ 467/90 ಅಂತ ಉತ್ತರ. ಓಕೆ, ಒಂದ್ಸತಿ ಎಲ್ಲ ಚೆಕ್ ಮಾಡಿ ಇದು, ಬಟ್ ಪ್ರೊಸೀಜರ್ ಅರ್ಥ ಮಾಡ್ಕೊಳ್ಳಿ. ದೇರ್ ಮೇ ಬಿ ಸಮ್ ಅರಿಥಮೆಟಿಕ್ ಮಿಸ್ಟೇಕ್. ಒಂದ್ಸತಿ ಸೌಮ್ಯ ಚೆಕ್ ಮಾಡಿ ಇದನ್ನ. ಓಕೆ ಓಕೆ ಸರ್, ಕರೆಕ್ಟ್. ಆನ್ಸರ್ ಚೆಕ್ ಮಾಡಿ ಆಮೇಲೆ ಒಂದ್ಸತಿ. ಓಕೆ, ಬಿಕಾಸ್ ಐ ಆಮ್ ಇನ್ ಅ ಹರಿ ಟು ಶೋ ಒನ್ ಲಾಸ್ಟ್ ಕಾಂಪ್ಲೆಕ್ಸ್ ಫ್ರಾಕ್ಷನ್ ಅಂತ ಹೇಳಿ. ನೆಕ್ಸ್ಟು ಕಾಂಪ್ಲೆಕ್ಸ್ ಫ್ರಾಕ್ಷನ್ ಅಂದ್ರೆ ಏನು ಅಂತ ಹೇಳ್ಬಿಡ್ತೀನಿ. ಅವೆಲ್ಲ ಕಾಂಪೌಂಡ್ ಫ್ರಾಕ್ಷನ್ ಅಂತ, ಅಡಿಷನ್ ಸಬ್ಟ್ರಾಕ್ಷನ್ ಎಲ್ಲ ಬಂದಾಗ ಕಾಂಪೌಂಡ್ ಫ್ರಾಕ್ಷನ್ ಅಂತೀವಿ. ಕಾಂಪ್ಲೆಕ್ಸ್ ಫ್ರಾಕ್ಷನ್ ಅಂದ್ರೆ ಫ್ರಾಕ್ಷನ್ ಇನ್ ವಿಚ್ both numerator
and denominator are fractions are expressions containing ಫ್ರಾಕ್ಷನ್. ಸೊ ನ್ಯೂಮರೇಟರ್ ನಲ್ಲೇ ಒಂದು ಎಕ್ಸ್ಪ್ರೆಷನ್, ಡಿನಾಮಿನೇಟರ್ ನಲ್ಲೇ ಒಂದು ಎಕ್ಸ್ಪ್ರೆಷನ್, ಆ ಎಕ್ಸ್ಪ್ರೆಷನ್ ಅಲ್ಲಿ ಫ್ರಾಕ್ಷನ್. ಸೊ ಆ ತರ ಇದ್ದಾಗ ಅದನ್ನ ಕಾಂಪ್ಲೆಕ್ಸ್ ಫ್ರಾಕ್ಷನ್ ಅಂತೀವಿ. ಏನಿಲ್ಲ, ನ್ಯೂಮರೇಟರ್ನ ಒಂದು F1 ಅನ್ಕೊಳ್ಳೋದು, ಡಿನಾಮಿನೇಟರ್ನಿಂದ ಒಂದು F1 ಅನ್ಕೊಳ್ಳೋದು, ಕಂಡುಹಿಡಿಯೋದು F1 ಡಿವೈಡೆಡ್ ಬೈ F2 ಅಂತ ಹೇಳ್ಬಿಟ್ಟು ಮತ್ತೆ ಮಲ್ಟಿಪ್ಲಿಕೇಶನ್ ಡಿವಿಷನ್ ರೂಲ್ ಉಪಯೋಗಿಸ್ಬಿಟ್ಟು ಮಾಡೋದು. ಸೊ ಸ್ಟ್ರೈಟ್ ಅವೇ ಅದನ್ನೊಂದು ಎಕ್ಸಾಂಪಲ್ ಅಲ್ಲಿ ತೋರಿಸ್ಬಿಡ್ತೀನಿ ನಾನು. ಇದೆಷ್ಟನೇದಾಗಿತ್ತಿದ್ ಲೆಕ್ಕ? 4 ಇದು ಇರಲಿ. ಸೊ ಎಕ್ಸಾಂಪಲ್, ಸರಿ, ಸೊ ಲೆಕ್ಕ ತಗೊಳ್ಳೋಣ ಇಲ್ಲಿ. ಸೊ ಕ್ವಿಕ್ಲಿ ಐ ವಿಲ್ ಜಸ್ಟ್ ಶೋ ದಿಸ್. ಯಾವ್ದಾರ ಒಂದು ಸಿಂಪ್ಲಿ ಪ್ರಾಬ್ಲಮ್ ತಗೊಂಡ್ಬಿಡೋಣ. ಸ್ಟ್ರೈಟ್ ಆಗಿ ಸ್ವಲ್ಪ ಈಸಿಯಾಗಿ ಕಾಣಿಸುತ್ತಿರೋದು ಲೆಕ್ಕ. ಇದನ್ನೇ ಲೆಕ್ಕ ಮಾಡೋಣ ಅಂತ ಹೇಳಿದ್ರೆ. ಸೊ ಸಿಂಪ್ಲಿಫೈ ಅಂತ ಅಂದ್ಬಿಟ್ಟು, ಸೊ ಇಲ್ಲೇನಿದೆ ನೋಡಿ, ಇಲ್ಲಿ ಒಂದು ದೊಡ್ಡ ಫ್ರಾಕ್ಷನ್ ಬಾರ್ ಇದೆ, ಮೇಲೊಂದು ಫ್ರಾಕ್ಷನ್ ಎಕ್ಸ್ಪ್ರೆಷನ್ ಇದೆ, ಕೆಳಗಡೆ ಒಂದು ಫ್ರಾಕ್ಷನ್ ಎಕ್ಸ್ಪ್ರೆಷನ್ ಇದೆ. ಅದಷ್ಟು ಬಂದಾದ್ಮೇಲೆ ಮತ್ತೆ ಡಿವೈಡೆಡ್ ಬೈ 2/17 ಅಂತ ಹಾಕಿದ್ದಾನೆ. ಈ ಡಿವೈಡೆಡ್ ಬೈ ಫಸ್ಟ್ ಹಾಕ್ಬೇಕು ಅಂತ ನಾನು ಮಾಡೋಕ್ಕಾಗೋದಿಲ್ಲ. ಫ್ರಾಕ್ಷನ್ ಬಾರ್ ಹಾಕಿ ಮೇಲೊಂದು ಫ್ರಾಕ್ಷನ್ ಕೆಳಗಡೆ ಒಂದು ಫ್ರಾಕ್ಷನ್ ಬರೆದ್ರೆ ಫ್ರಾಕ್ಷನ್ ಬಾರ್ ಮೇಲಿರೋದು ಒಂದು ಬ್ರಾಕೆಟ್ ಅಂತ, ಅದು ಒಂದು ಆಬ್ಜೆಕ್ಟ್ ಅಂತ, ಒಂದು ಇಡೀ ಫ್ರಾಕ್ಷನ್, ಅದು ಆ ಫ್ರಾಕ್ಷನ್ ಸಿಂಪ್ಲಿಫೈ ಮಾಡ್ಕೋಬೇಕು. ಕೆಳಗಡೆದು ಒಂದು ಫ್ರಾಕ್ಷನ್, ಅದನ್ನು ಸಿಂಪ್ಲಿಫೈ ಮಾಡ್ಕೋಬೇಕು. ಆವಾಗ ನಮಗೆ ಇಲ್ಲೊಂದು ಫ್ರಾಕ್ಷನ್ ಡಿವೈಡೆಡ್ ಬೈ ಇನ್ನೊಂದು ಫ್ರಾಕ್ಷನ್ ಬಂದು ಅದರದ್ದು ಸಿಂಪ್ಲಿಫೈ ಮಾಡ್ಕೊಂಡು ಒಂದು ಸಿಂಪಲ್ ಫ್ರಾಕ್ಷನ್ ಬರಬೇಕು. ಅದಾದ್ಮೇಲೆ ವಿ ಶುಡ್ ಡಿವೈಡ್, ಅಂದ್ರೆ ವಿ ಶುಡ್ ಕನ್ವರ್ಟ್ ಕಾಂಪ್ಲೆಕ್ಸ್ ಫ್ರಾಕ್ಷನ್ ಟು ಎ ಸಿಂಗಲ್ ಫ್ರಾಕ್ಷನ್ ಅಂಡ್ ದೆನ್ ಪರ್ಫಾರ್ಮ್ ಡಿವಿಷನ್ ಬೈ 2/17 ಅಂತ ಹೇಳ್ಬಿಟ್ಟು. ಸೊ ಒಂದೊಂದು ಲೆಕ್ಕದಲ್ಲೂ ಬೇರೆ ಬೇರೆ ಆಪರೇಷನ್ಸ್ ಇರುತ್ತೆ. ಸೊ ಯಾವಾಗಲೂ ಈ ತರ ಕಾಂಪ್ಲೆಕ್ಸ್ ಫ್ರಾಕ್ಷನ್ ಅಲ್ಲಿ ಫ್ರಾಕ್ಷನ್ ಬಾರ್ ಹಾಕ್ಬಿಟ್ಟು ಮೇಲೊಂದು ಎಕ್ಸ್ಪ್ರೆಷನ್ ಕೆಲವೊಂದು ಎಕ್ಸ್ಪ್ರೆಷನ್ ಬರೆದಾಗ ಫ್ರಾಕ್ಷನ್ ಬಾರ್ ಮೇಲೆ ಇರೋದನ್ನ ಒಂದು ಸಿಂಪ್ಲಿಫೈ ಮಾಡ್ಕೋಬೇಕು. ಇದ್ರ ಒಳಗಡೆಗೆ ಬ್ರಾಕೆಟ್ ಇದ್ರೆ ಅದನ್ನ ಸಿಂಪ್ಲಿಫೈ ಮಾಡ್ಬೇಕಾದ್ರೆ ಬಾಡ್ ಮಾಸ್ ರೂಲ್ ಉಪಯೋಗಿಸ್ಬೇಕು. ಸೊ ಹಂಗೆ. ಸೊ ಅಲ್ಲಿಗೆ ಇದೇನು ಅಂದ್ರೆ ಲೆಕ್ಕದೊಳಗೆ ಲೆಕ್ಕ. ಇದರಲ್ಲಿ ಎಷ್ಟು ಲೆಕ್ಕ ಇದೆ? ಈ ಫ್ರಾಕ್ಷನ್ ಸಿಂಪ್ಲಿಫಿಕೇಶನ್ ಒಂದು ಲೆಕ್ಕ, ಈ ಫ್ರಾಕ್ಷನ್ ಸಿಂಪ್ಲಿಫಿಕೇಶನ್ ಒಂದು ಲೆಕ್ಕ, 2 ಲೆಕ್ಕ. ಇದೆರಡರದ್ದು ಡಿವೈಡ್ ಮಾಡಿಕೊಂಡು ಫ್ರಾಕ್ಷನ್ ಡಿವಿಷನ್ 3ನೇ ಲೆಕ್ಕ. ಆ ಬಂದಾದ್ಮೇಲೆ ಇದರಲ್ಲಿ ಡಿವಿಷನ್ ಮಾಡ್ಕೊಳ್ಳೋದು 4ನೇ ಲೆಕ್ಕ. ಸೊ ಈ ತರ ಒಂದರಲ್ಲೇ 4 ಲೆಕ್ಕ ಸೇರಿರುತ್ತೆ. ಅದನ್ನ ಕೇರ್ಫುಲ್ ಆಗಿ ಬಿಡಿಸ್ಕೊಂಡು ಮಾಡೋದನ್ನೇ ನಿಮ್ಗೆ ಇಂಪಾರ್ಟೆಂಟ್ ಸ್ಕಿಲ್ ಸೆಟ್ ಬೇಕು. ಸೊ ಈಗೇನ್ ಮಾಡ್ತೀವಿ ನಾವು? ಇದನ್ನ F1 ಅಂತ ಕರಿತೀವಿ, ಇದನ್ನೇನಂತ ಕರಿತೀವಿ? F2 ಅಂತ, ಇದನ್ನ F3 ಅಂತ ಕರೆಯೋದು. ಸೊ ಈ ಲೆಕ್ಕ ಏನಾಯ್ತು ಅಲ್ಲಿಗೆ? F1 ಡಿವೈಡೆಡ್ ಬೈ F2 ಡಿವೈಡೆಡ್ ಬೈ F3 ಅಂತ ಲೆಕ್ಕ ಆಯ್ತು. ಸೊ ಈಗೇನು ಮಾಡ್ತೀವಿ? F1 ಫ್ರಾಕ್ಷನ್ ಅನ್ನ ಸಿಂಪ್ಲಿಫೈ ಮಾಡೋಣ. ಸೊ F1 ಏನು ಕೊಟ್ಟಿದ್ದಾರೆ? 1 ಮೈನಸ್ ಹಾಫ್ ಪ್ಲಸ್ 1/3 ಮೈನಸ್ 1/4. ಈ ಥರ 4 ಟರ್ಮ್ ಇದ್ದು ಎಲ್ಲಾನು ಫ್ರಾಕ್ಷನ್ ಯಾವುದೋ ಒಂದು ಮಾತ್ರ ಹೋಲ್ ನಂಬರ್ ಇದ್ದರೆ ಅದಕ್ಕೆ ಕೆಳಗಡೆಗೆ 1 ಅಂತ ಹಾಕ್ಕೊಂಡು ಅದನ್ನು ಫ್ರಾಕ್ಷನ್ ಥರ ಬರ್ಕೊಂಬಿಡಿ. ಆವಾಗ ಮಿಸ್ಟೇಕ್ ಆಗೋದಿಲ್ಲ. ಇಲ್ಲದೆ ಹೋದ್ರೆ ಏನಾಗುತ್ತೆ ಅಂದರೆ ಈ ಫ್ರಾಕ್ಷನ್ ಅಷ್ಟನ್ನೇ ಸಪ್ರೇಟಾಗಿ ಸಿಂಪ್ಲಿಫೈ ಮಾಡಬೇಕಾದ್ರೆ ಇದೊಂದು ಬ್ರ್ಯಾಕೆಟ್ ಥರ ಹಾಕ್ಕೋಬೇಕು. ಇದಕ್ಕೆ ಬ್ರ್ಯಾಕೆಟು ಮೈನಸ್ ಆದಮೇಲೆ ಹಾಕ್ಕೊಂಡ್ರೆ ಎಲ್ಲನೂ ಮೈನಸ್ಸಿಂದ ಗುಣಿಸೋ ಪರಿಸ್ಥಿತಿ ಇರುತ್ತೆ. ಅವಾಗ ಏನಾಗುತ್ತೆ, ಅದಕ್ಕೆ ಮೈನಸ್ ಸೇರಿಸಿ ಬ್ರ್ಯಾಕೆಟ್ ಹಾಕ್ಕೋಬೇಕು. ಅವೆಲ್ಲ ಕನ್ಫ್ಯೂಷನ್ ಬದಲು ಬೆಸ್ಟ್ ಅಂತಂದರೆ ಏನು ಮಾಡೋದು, ಯಾವುದೊಂದು ಹೋಲ್ ನಂಬರ್ ಇದೆ ಅದನ್ನು ಫ್ರಾಕ್ಷನ್ ಥರನೇ ಬರ್ಕೊಳ್ಳೋದು. ಡಿವೈಡೆಡ್ ಬೈ 1 ಅಂದರೆ ಅದು ಫ್ರಾಕ್ಷನ್ ಆಗುತ್ತೆ. ಈಗ ಇದಕ್ಕೆ LCM ಎಷ್ಟು? ಇಲ್ಲಿ LCM ಕಂಡುಹಿಡ್ಕೊಳ್ಳೋಣ.
ಸೊ ಎಲ್ ಸಿ ಎಮ್ 2, 3, 4. ಸೊ ಏನಾಗುತ್ತೆ, 2 1 2, 3 ಹೋಗಲ್ಲ, 2 2 4. ಸೊ 2 3 2 ಅಂತ ಬಂತು. ಸೊ 2 × 3 × 2 ಅಂತ ಹೇಳಿಬಿಟ್ಟು ಬಂತು ಎಲ್ ಸಿ ಎಮ್ಮು. ಸೊ ಫಸ್ಟ್ ಟರ್ಮ್ ಏನಿದೆ 1 ಅಂತ ನ್ಯೂಮರೇಟರು, ಇಂಟು 1ಇಂದ ಡಿವೈಡ್ ಮಾಡಿದರೆ ಇದೆಷ್ಟು ಬರುತ್ತೆ, 2 2 4 4 3 12 ಅಷ್ಟು ಕೋಶೆಂಟು. ನೆಕ್ಸ್ಟು ಮೈನಸ್ 1 ಅಂತಿದೆ. 1 ಇಂಟು 2ಇಂದ ಡಿವೈಡ್ ಮಾಡಿದರೆ 3 × 2 6 ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಪ್ಲಸ್ 1 ಇದೆ. 3ಇಂದ ಡಿವೈಡ್ ಮಾಡಿದ್ರೆ 2 2 4 ಕೋಶೆಂಟ್ ಉಳ್ಕೊಳ್ಳುತ್ತೆ, 1 × 4. ಮೈನಸ್ 1 ಇಂಟು 4ರಿಂದ ಡಿವೈಡ್ ಮಾಡಿದರೆ 2 2 4 ಕೊಟ್ಟೋದ್ರೆ 3 ಉಳಿಯುತ್ತೆ, ಇಂಟು 3 ಕೋಶೆಂಟ್ ಆಯಿತು. ಸೊ ಇದಿಷ್ಟು 12, ಇದಿಷ್ಟು 6, ಇದಿಷ್ಟು 4, ಇದಿಷ್ಟು 3. ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಸೊ ಈ ಥರ ಬ್ರ್ಯಾಕೆಟ್ ಏನು ಇಲ್ಲದೆ ಇದ್ದರೆ ಒನ್ ಆಫ್ ದಿ ಬೆಸ್ಟ್ ವೇಸ್ ಬರೀ ಅಡಿಷನ್ ಸಬ್ಟ್ರಾಕ್ಷನ್ ಇದೆ, ಎಡಗಡೆಯಿಂದ ಮಾಡ್ಕೊಂಬರೋದು. ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಪಾರ್ಟ್ ಆಫ್ ಬಾಡ್-ಮಾರ್ಕ್ಸ್ ರೂಲ್. ವೆನ್ ದೆರ್ ಆರ್ ನೋ ಬ್ರ್ಯಾಕೆಟ್ಸ್ ಆ್ಯಂಡ್ ವೆನ್ ದೆರ್ ಆರ್ ಓನ್ಲಿ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್, ಲೆಫ್ಟಿಂದ ಒಂದಾದ್ಮೇಲೆ ಒಂದು ಪೋರ್ಷನ್ ಮಾಡ್ಕೊಂಡು ಬಂದ್ರೂ ಕರೆಕ್ಟ್ ಉತ್ತರ ಬರುತ್ತೆ. ಚೆಕ್ ಮಾಡಿ ತೋರಿಸ್ತು ನೋಡಿ. 12ರಲ್ಲಿ 6 ಕಳೆದ್ರೆ 6, 6ಕ್ಕೆ 4 ಸೇರಿಸಿದ್ರೆ 10, 10ರಲ್ಲಿ 3 ಹೋದರೆ 12ರಲ್ಲಿ 6 ಹೋದ್ರೆ 6, 6ಕ್ಕೆ 4 ಸೇರಿಸಿದ್ರೆ 10, 10ರಲ್ಲಿ 3 ಹೋದರೆ 7. ಓಕೆ, ಅದೇ ನಾವು ಪ್ಲಸ್ನೆಲ್ಲ ಕೂಡಿಬಿಟ್ಟು ಮೈನಸ್ನೆಲ್ಲ ಕೂಡಿ ಪ್ಲಸ್ ಬಂದಿದ್ರಲ್ಲಿ ಮೈನಸ್ ಕಳೆದ್ರೂ ಅಷ್ಟೇ ಬರುತ್ತೆ ನೋಡಿ. 12 4 16, ಇದು 6 3 9, 16ರಲ್ಲಿ 9 ಹೋದರೆ 7. ಸೊ ಬಾಡ್-ಮಾರ್ಕ್ಸ್ ರೂಲಲ್ಲಿ ಏನು ಹೇಳುತ್ತೆ ಅಂದರೆ ಬರೀ ಕೂಡೋದು ಕಳೆಯೋದು ಇದ್ದಾಗ, ಬ್ರ್ಯಾಕೆಟ್ಗಳೇನು ಇಲ್ಲದೆ ಇದ್ದಾಗ ಎಡಗಡೆಯಿಂದ ಒಂದಾದ್ಮೇಲೆ ಒಂದು, ಕಳೆಯೋದಿದ್ರೆ ಕಳೆಯೋದು, ಕೂಡೋದಿದ್ರೆ ಕೂಡೋದು ಮಾಡ್ಕೊಂಬಂದರೂ ಉತ್ತರ ಸರೆಕ್ಟಾಗಿ ಬರುತ್ತೆ. ಸೊ ಇದೆಷ್ಟು ಬಂತು ಇವಾಗ, ದಿಸ್ ಈಸ್ ಈಕ್ವಲ್ ಟು 10 9, 16 9 ಅಂದರೆ 7, 12 6 6 9 10 7. ಸೊ 7 ಡಿವೈಡೆಡ್ ಬೈ 12 ಅಂತ ಉತ್ತರ ಬಂತು. ಓಕೆ, ಸೊ ಸಿಮಿಲರ್ಲಿ ಈಗ F2 ಮಾಡೋದು ಅದೇ ಥರ. ನಾನು F2 ಎಷ್ಟು ಬರುತ್ತೆ ಅಂತ ನೋಡೋಣ. ಇಲ್ಲೂ ಅಷ್ಟೇ 1 ಅಂತ ಹೋಲ್ ನಂಬರ್ ಇರೋದನ್ನು ಫ್ರ್ಯಾಕ್ಷನ್ ಥರ ಹಾಕ್ಕೊಂಬಿಡಿ. ಪ್ಲಸ್ ಹಾಫ್ ಮೈನಸ್ 1/3 ಪ್ಲಸ್ 1/4. ಸಿ, ಒಂದು ಹೋಲ್ ನಂಬರ್ ಇದ್ದು ಮಿಕ್ಕಿದ್ದು ತುಂಬ ಫ್ರ್ಯಾಕ್ಷನ್ಸ್ ಇದ್ದಾಗ ಮಿಕ್ಸ್ ಫ್ರ್ಯಾಕ್ಷನ್ ಥರ ತೊಗೋಬಾರ್ದು. ಮಿಕ್ಸ್ ಫ್ರ್ಯಾಕ್ಷನ್ ಇದ್ದು ಅದನ್ನು ಬಿಡಿಸಿ ಬರ್ಕೊಂಡಾಗ ಅದನ್ನು ಪ್ಲಸ್ಸೋ ಮೈನಸ್ಸೋ ನಾವು ಗುಣಿಸ್ಕೊಂಡ್ಬಿಡ್ತೀವಿ, ಅವಾಗ ಕರೆಕ್ಟಾಗಿ ಬರುತ್ತೆ. ಸೊ ಎಲ್ಲ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡ್ಕೊಳ್ಳೋದು. ಸೊ ಈಗ ಮತ್ತೆ ಇದೇನಾಗುತ್ತೆ ನೋಡಿ, ಇಲ್ಲಿ ಅದೇ ಥರನೇ ಮುಂಚಿಂದು 2 3 4 ಇದೆ, 2 3 4 ಇದೆ, ಅದರಿಂದ 12ನೇ ಎಲ್ ಸಿ ಎಮ್ಮು ಬರುತ್ತೆ. ಸೊ ಇಲ್ಲೂ 2 × 3 × 2 ಅಂತಲೇ ಆಗುತ್ತೆ. ಅದೇ ಥರನೇ ಬರುತ್ತೆ. ಫಸ್ಟ್ದು 1 × 12, ಮೈನಸ್ ಬಂದು ಪ್ಲಸ್ ಇದೆ. ಸೊ ಅದರಿಂದ 1 × 2 ಹೋದರೆ 3 2 6 ಉಳಿಯುತ್ತೆ. ಮತ್ತೆ ಈ ಮತ್ತೆ ನೆಕ್ಸ್ಟ್ ಮೈನಸ್ ಇದೆ, 1 ಇದೆ, 3 ಹೋದರೆ 2 2 4 ಉಳಿಯುತ್ತೆ. ಪ್ಲಸ್ 1 2 4 4 ಹೋದರೆ 3 ಉಳಿಯುತ್ತೆ, 1 × 3 ಅಂತ ಆಯಿತು. ಸೊ ಮತ್ತೆ ಅದೇ 12 6 4 3. ಆದರೆ ಇಲ್ಲಿ ಪ್ಲಸ್ ಬಂತು, ಇಲ್ಲಿ ಮೈನಸ್ ಬಂತು, ಇಲ್ಲಿ ಪ್ಲಸ್ ಬಂತು. ಸೊ ಪ್ಲಸ್ಸು ಮೈನಸ್ ಇಂಟರ್ಚೇಂಜ್ ಆಗಿದೆ. ಈಗ ನೋಡಿ 12 6 18, 18ರಲ್ಲಿ 4 ಹೋದರೆ 14, 14 3 17. ಸೊ ಇದೆಷ್ಟು ಬಂತು ನಮಗೀಗ, 17/12 ಅಂತ ಬಂತು. ಸೊ ನಾವೀಗ ಏನು ಮಾಡಬೇಕು, F1/F2 ಕಂಡುಹಿಡ್ಕೋಬೇಕು. ಸೊ F1/F2 ಅಂತಂದರೆ ಈಸ್ ಈಕ್ವಲ್ ಟು, ಇದನ್ನು ಈ ಥರ ಬರ್ಕೊಂಡ್ರೆ ಈಸಿ ಯಾವಾಗಲೂ, F1 ಡಿವೈಡೆಡ್ ಬೈ F2 ಅಂತ ಲೆಕ್ಕ. ಅಂದರೆ ಅರ್ಥ ಏನಾಯಿತು, 7/12 ಡಿವೈಡೆಡ್ ಬೈ 17/12 ಅಂತ. ಸೊ ಡಿವಿಷನ್ ಆಫ್ ಫ್ರ್ಯಾಕ್ಷನ್ಸ್ ಮಾಡ್ಬೇಕಾದ್ರೆ ಏನು ಹೇಳಿದ್ದೆ, ಫಸ್ಟ್ ಫ್ರ್ಯಾಕ್ಷನ್ನು ಅದನ್ನು ಹಾಗೆ ಬರ್ಕೊಳ್ಳೋದು. ನೆಕ್ಸ್ಟು ಡಿವಿಷನ್ ಅನ್ನೋದನ್ನು ಮಲ್ಟಿಪ್ಲಿಕೇಶನ್ನ ಕನ್ವರ್ಟ್ ಮಾಡಿದ್ರೆ ಆಪರೇಷನ್ ಇನ್ವರ್ಸ್ ಆಯಿತು. ಸೊ ಯಾವುದು ಡಿವಿಸರ್ ಇದೆಯೋ ಅದು ರೆಸಿಪ್ರೋಕಲ್ ಆಗುತ್ತೆ. ಅಂದರೆ ನ್ಯೂಮರೇಟರು ಡಿನಾಮಿನೇಟರ್ ಆಗುತ್ತೆ, ಡಿನಾಮಿನೇಟರು ನ್ಯೂಮರೇಟರ್ ಆಗುತ್ತೆ. ಸೊ ಡಿನಾಮಿನೇಟರ್ 12 ನ್ಯೂಮರೇಟರ್ಗೆ ಹೋಗುತ್ತೆ, ನ್ಯೂಮರೇಟರ್ 17 ಡಿನಾಮಿನೇಟರಿಗೆ ಬರುತ್ತೆ. ಸೊ ಈಗ ಮಲ್ಟಿಪ್ಲಿಕೇಶನ್ ಬಂದಾಗ ಏನು ಮಾಡ್ಬೋದು ನಾವು, ನ್ಯೂಮರೇಟರಲ್ಲಿ ಡಿನಾಮಿನೇಟರಲ್ಲಿರೋ ಕಾಮನ್ ಫ್ಯಾಕ್ಟರ್ಸ್ನ ಕ್ಯಾನ್ಸಲ್ ಮಾಡ್ಬೋದು.
ಸೊ ಕ್ಯಾನ್ಸಲ್ ಮಾಡಾದ್ಮೇಲೆ ನಮ್ಗೆ ಎಷ್ಟು ಉಳಿತು? 7/17 ಅಂತ ಉಳಿತು. ಓಕೆ, ನೆಕ್ಸ್ಟ್ ಏನು ಮಾಡ್ಬೇಕು ನಾವು? F1/F2 ಡಿವೈಡೆಡ್ ಬೈ F3 ಮಾಡಬೇಕು. ದೇರ್ಫೋರ್ F1/F2 ಡಿವೈಡೆಡ್ ಬೈ F3 ಅಂತಿದೆ. F1/F2 ಎಷ್ಟು ಬಂದಿದೆ ನಮಗೆ? ಈ 7/17 ಅನ್ನೋದು ಬಂದಿದೆ, ಅದನ್ನು ಬರ್ಕೊಳ್ಳೋದು. ಡಿವೈಡೆಡ್ ಬೈ F3 ಅಂತಂದ್ರೆ ಏನು? ಅವ್ರು ಕೊಟ್ಟಿದ್ದಾರಲ್ಲ ಲೆಕ್ಕದಲ್ಲಿ 2/17 ಅಂತೇಳಿ. ಸೊ ಡಿವೈಡೆಡ್ ಬೈ ಏನಿದೆ? 2/17 ಅಂತ ಕೊಟ್ಟಿದ್ದಾರೆ. ಸೊ ಈಸ್ ಈಕ್ವಲ್ ಟು ಏನಾಯ್ತು ಇವಾಗ ನಮಗೆ? ಮತ್ತೆ 7/17 ಡಿವೈಡಿಷನ್ ಆಪರೇಷನ್ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಮತ್ತೆ ಏನಾಗುತ್ತೆ? ರೆಸಿಪ್ರೋಕಲ್ ಆಗುತ್ತೆ. ಏನಾಯಿತು? ಡಿನಾಮಿನೇಟರ್ 17 ನ್ಯೂಮರೇಟರ್ಗೆ ಹೋಯಿತು, ನ್ಯೂಮರೇಟರ್ ಟು ಡಿನಾಮಿನೇಟರ್ಗೆ ಬಂತು. ಮತ್ತೆ ಏನು ಮಾಡಬೇಕು? ನ್ಯೂಮರೇಟರು ಡಿನಾಮಿನೇಟರ್ಲಿರೋ ಕಾಮನ್ ಫ್ಯಾಕ್ಟರ್ನ ಕ್ಯಾನ್ಸಲ್ ಮಾಡೋದು. ಕ್ಯಾನ್ಸಲ್ ಮಾಡಿದ್ಮೇಲೆ ಎಷ್ಟು ಉಳಿತು ನಮಗೆ? 7/2 ಇಸ್ ಈಕ್ವಲ್ ಟು ಎಷ್ಟು? 2 3 6, ಒಂದು ರಿಮೈಂಡರ್ ಉಳಿತು. ಸೊ ಫ್ರ್ಯಾಕ್ಷನ್ ಪಾರ್ಟು 1/2, ಹೋಲ್ ಪಾರ್ಟು 3 ಅಂತ ಬಂತು. ಸೊ ದಿಸ್ ಈಸ್ ನೌ ಎ ಸಿಂಪಲ್ ಆನ್ಸರ್ ಆಫ್ 3.5 as the simplified value of this whole complex fraction. ಸೊ ಈ ಥರ ಕಾಂಪ್ಲೆಕ್ಸ್ ಫ್ರ್ಯಾಕ್ಷನ್ನಲ್ಲಿ ಏನು ಮಾಡೋದು? ಏನೇನು ಫ್ರ್ಯಾಕ್ಷನ್ ಬಾರ್ ಮೇಲೆ ಇರೋದು ಒಂದು ಫ್ರ್ಯಾಕ್ಷನ್ನು, ಅದನ್ನೊಂದು F1 ಅಂತ ಕರ್ಕೊಳ್ಳೋದು, ಕೆಳಗಡೆ ಇರೋದು ಇನ್ನೊಂದು ಫ್ರ್ಯಾಕ್ಷನ್ ಕರ್ಕೊಳ್ಳೋದು. ಡಿವೈಡೆಡ್ ಬೈ ಅಂತಿದ್ರೆ ಡಿವೈಡೆಡ್ ಬೈ ಇರಲಿ, ನೆಕ್ಸ್ಟ್ ಒಂದು ಫ್ರ್ಯಾಕ್ಷನ್ ಕೊಟ್ಟಿರ್ಬೋದು. ದೊಡ್ಡ ಲೆಕ್ಕ ಆದರೆ ಬರೀ 2/17 ಬದಲು ಇನ್ನೊಂದು ದೊಡ್ಡದು ಕೊಡ್ಬೋದು. ಸೊ ನೆಕ್ಸ್ಟು ಆ ಥರದ ಪ್ರಾಬ್ಲಮ್ದು ಜನರಲಾಗಿ ಒಂದೆರಡು ತೋರಿಸಿ ಹೇಳ್ತೀನಿ. ಲೆಕ್ಕ ಇರುತ್ತಲ್ಲ, ಒಂದೆರಡು ಮೂರು ಸುಮ್ಮನೆ ಹಿಂಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಸೊ ದಟ್ ನೀವು ಆಮೇಲೆ ಮಾಡೋದಕ್ಕೆ ಹೋಮ್ವರ್ಕ್ ಕೊಟ್ಟಾಗ ಅಂತ ಹೇಳ್ಬಿಟ್ಟು. ಈಗ ನೋಡಿ, ಇಲ್ಲಿ 2 ಫ್ರ್ಯಾಕ್ಷನ್ ಇದೆ, ಒಂದು ದೊಡ್ಡ ಫ್ರ್ಯಾಕ್ಷನ್ ಬಾರ್ ಹಾಕ್ಬಿಟ್ಟಿದ್ದಾರೆ. ಮೇಲೊಂದು ಎಕ್ಸ್ಪ್ರೆಷನ್ ಇದೆ ಫ್ರ್ಯಾಕ್ಷನ್ ಇರೋದು, ಕೆಳಗಡೆ ಒಂದು ದೊಡ್ಡ ಎಕ್ಸ್ಪ್ರೆಷನ್ ಇದೆ. ಏನಿದೆ ನೋಡಿ ಇಲ್ಲಿ? 10 1/2 1/12 ಇಂಟು 4/5 ಇಂಟು 15/7 ಇಂಟು 7/11 ಎಲ್ಲ ಇದು ಮಾಡಬೇಕು. ಮಿಕ್ಸ್ ಫ್ರ್ಯಾಕ್ಷನ್ ಯಾವ್ದಾರು ಇದ್ರೆ ಏನು ಮಾಡೋದು? ಅದನ್ನು ಯು ಹ್ಯಾವ್ ಟು ಕನ್ವರ್ಟ್ ಇಟ್ ಇಂಟು ಇಂಪ್ರಾಪರ್ ಫ್ರ್ಯಾಕ್ಷನ್. ಎಲ್ಲ ಇಂಟು 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 ಬರ್ಕೊಂಡಾಗ ನ್ಯೂಮರೇಟರ್ಗೂ ನ್ಯೂಮರೇಟರ್ ಯಾವ್ದಾರು ಇರ್ಬೋದು, ಡಿನಾಮಿನೇಟರ್ ಯಾವ್ದಾರು ಇರ್ಬೋದು. ಸೊ ಡಿನಾಮಿನೇಟರ್ನಲ್ಲಿ 12 ಇಂಟು 5 ಇಂಟು 77 ಇಂಟು 11 ಅಂತ. ನ್ಯೂಮರೇಟರ್ನಲ್ಲಿ ಏನಾಗ್ತ? ಇದು 12 120 121 ಇಂಟು 4 ಇಂಟು 15 ಇಂಟು 7 ಅಂತ ಬರ್ಕೊಳ್ಳೋದು. ಒಂದು ಕಡೆಯಿಂದ ಇಲ್ಲಿ ನೋಡಿ, 7 11 17 ಅಂತ ಹೋಗುತ್ತೆ, ಇಲ್ಲಿ 5 3 15 ಅಂತ ಹೋಗುತ್ತೆ, ಇಲ್ಲಿ 4 3 12 ಅಂತ ಹೋಗುತ್ತೆ. ಈ ಥರ ಒಂದೊಂದು ಕಡೆಯಿಂದ ಕ್ಯಾನ್ಸಲ್ ಮಾಡ್ಕೊಬೋದು ಫ್ರ್ಯಾಕ್ಟರ್. ಆಮೇಲೆ ಸಿಂಪ್ಲಿಫೈ ಮಾಡಿಕೊಂಡು ಒಂದು ಸಿಂಗಲ್ ಫ್ರ್ಯಾಕ್ಷನ್ ಬರುತ್ತೆ. ಇಲ್ಲಿ ಮೇಲ್ಗಡೆಗೆ ಏನು ಮಾಡೋದು? ಕೂಡ್ಬಿಟ್ಟು ಇದರಲ್ಲಿ ಕಳೆಯೋದಿರುತ್ತೆ. ಅಂದರೆ 8 2 21ಗೆ LCM ಕಂಡುಹಿಡಿಯೋದು. ಸಿಂಪ್ಲಿಫೈ ಮಾಡಿದ್ರೆ ಇದೊಂದು ಫ್ರ್ಯಾಕ್ಷನ್ ಬರುತ್ತೆ. ಸೊ ಮೇಲ್ಗಡೆ ಒಂದು ಫ್ರ್ಯಾಕ್ಷನ್ನು, ಕೆಳಗಡೆ ಒಂದು ಫ್ರ್ಯಾಕ್ಷನ್ನು, ಮತ್ತೆ ಡಿವಿಷನ್ ಮಾಡ್ಬೇಕಾದ್ರೆ ಈ ಲೆಕ್ಕದಲ್ಲಿ ತೋರಿಸಿದ್ನಲ್ಲ ಹಾಗೇನೆ F1 ಡಿವೈಡೆಡ್ ಬೈ F2 ಅಂತಂದಾಗ ಅದನ್ನು F1 ಇಂಟು ರೆಸಿಪ್ರೋಕಲ್ ಆಫ್ F2 ಆಗುತ್ತದೆ. F1 ಡಿವೈಡೆಡ್ ಬೈ F2 ಇದ್ದಾಗ ಇಟ್ ಈಸ್ F1 ಇಂಟು ರೆಸಿಪ್ರೋಕಲ್ ಆಫ್ F2 ಅಂತ ಹಾಕೊಳ್ಳೋದು. ಸೊ ಈ ಥರ ಎಲ್ಲ ಕಡೆನೂ ಈ ಥರ ಕೊಟ್ಬಿಟ್ಟಾಗ ಇದಕ್ಕೆ ಕಂಟಿನ್ಯೂಡ್ ಫ್ರ್ಯಾಕ್ಷನ್ ಅಂತೀವಿ. ಈ ಕೆಳಗಡೆ ಇರುತ್ತಲ್ಲ ಈ ಫ್ರ್ಯಾಕ್ಷನ್ ಸಿಂಪ್ಲಿಫೈ ಮಾಡಿಕೊಂಡ್ರೆ ಇದು ಫುಲ್ ಫ್ರ್ಯಾಕ್ಷನ್ ಪಾರ್ಟ್ ಆಗುತ್ತೆ, ಆಮೇಲೆ ಮಿಕ್ಸ್ ಫ್ರ್ಯಾಕ್ಷನ್ ಆಗುತ್ತೆ. ಇಲ್ಲೂ ಅಷ್ಟೇ 4 - 1/4 ಅನ್ನು ಸಿಂಪ್ಲಿಫೈ ಮಾಡ್ಕೊಂಡ್ಬಿಟ್ರೆ ಒಂದು ಫ್ರ್ಯಾಕ್ಷನ್ ಬರುತ್ತೆ. ಫ್ರ್ಯಾಕ್ಷನ್ ಬೈ ಫ್ರ್ಯಾಕ್ಷನ್ ಆದಾಗ ಇದು 1 ಡಿವೈಡೆಡ್ ಬೈ ಇರುತ್ತೆ, ಇದನ್ನು ರೆಸಿಪ್ರೋಕಲ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ರೆಗ್ಯುಲರ್ ಫ್ರ್ಯಾಕ್ಷನ್ ಬರುತ್ತೆ. ಇಲ್ಲೂ ಅಷ್ಟೇ 1/6. ಈಗ ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ 4 4 16 16ರಲ್ಲಿ ಒಂದು ಹೋದರೆ 15 15/4 ಆಗುತ್ತೆ. 1 ಡಿವೈಡ್ ಬೈ 15/4 ಅಂತಂದರೆ 4 ನ್ಯೂಮರೇಟರ್ ಆಗಿ 15 ಡಿನಾಮಿನೇಟರ್ಗೆ ಉಳಿಯುತ್ತೆ. ಸೊ 4/15 ಆಗುತ್ತೆ. 4 - 4/15 ಅಂದರೆ 15 4 60 ಮೈನಸ್ 4 56/15 ಹಾಗೆ. ಸೊ ಈ ಥರ ಲೆಕ್ಕ ಮಾಡಿ ಸಿಂಪ್ಲಿಫೈ ಮಾಡೋದನ್ನು ಕಲ್ತ್ಕೊಳ್ಳಿ. ಸೊ ಒಂದೆರಡು ಎಕ್ಸಾಂಪಲ್ ಎಕ್ಸರ್ಸೈಸ್ ಕಳಿಸ್ತಾರೆ, ಅದನ್ನು ಮಾಡಿ. ಓಕೆ.